ಲೂಕ 16ನೇ ಅಧ್ಯಾಯ ನೀವು ಓದಿದ್ದೀರಾ, ಫುಲ್ ಚಾಪ್ಟರ್ ನೀವು ಓದಿದ್ದೀರಾ. ಇದರಲ್ಲಿ ಏನಿದೆ? ಆರಂಭದಲ್ಲಿ ನೋಡಿದ್ವಿ, ಒಂದು ಮ್ಯಾನೇಜರ್ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಯಾರ ಕುರಿತಾಗಿ ಮಾತಾಡ್ತಾ ಇದ್ದಾರೆ? ಓದಿ ವಾಕ್ಯ, ಒಂದನೇ ವಾಕ್ಯ ಓದಿ. ಒಂದು ಐಶ್ವರ್ಯವಂತ ಒಂದು ಮನುಷ್ಯ. ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದು ಏನೆಂದರೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿಗೆ ಒಬ್ಬ ಮನೆ ವಾರ್ತೆಯವನು ಇದ್ದನು. ಇವನ ವಿಷಯವಾಗಿ ಯಜಮಾನನ ಬಳಿಯಲ್ಲಿ ಇವನು ನಿನ್ನ ಆಸ್ತಿಯನ್ನು ಹಾಳು ಮಾಡುತ್ತಾ ಇದ್ದಾನೆ ಎಂದು ಯಾರೋ ದೂರು ಹೇಳಿರಲಾಗಿ, ಯಜಮಾನನು ಅವನನ್ನು ಕರೆದು, ಇದೇನು ನಾನು ನಿನ್ನ ವಿಷಯದಲ್ಲಿ ಕೇಳುವ ಸಂಗತಿ? ನಿನ್ನ ಮನೆಯ ವಾರ್ತೆಯ ಲೆಕ್ಕವನ್ನು ಒಂದು ನಿಮಿಷ. ಇಲ್ಲಿ ಒಂದು ಮ್ಯಾನೇಜರ್ ಕುರಿತಾಗಿ ಮಾತಾಡ್ತಾರೆ. ಮನೆಯನ್ನು ನೋಡ್ಕೊಳ್ಳುವಂಥ ಒಂದು ಮನುಷ್ಯ. ಓಕೆ, ಆ ಒಂದು ತುಂಬ ಐಶ್ವರ್ಯವಾದಂಥ ಒಂದು ಮನುಷ್ಯ ಇದ್ದಾನೆ. ಅವನ ಎಲ್ಲ ಕೆಲಸಗಳು, ಅವನು ಏನೇನು ಕೆಲಸ ಮಾಡ್ತಾನೆ, ಅವನ ಲೆಕ್ಕಾಚಾರ ಏನಿದೆ ಎಲ್ಲ ನೋಡ್ಕೊಳ್ಳುವಂಥ ಒಂದು ಮನುಷ್ಯ ಇಲ್ಲಿದ್ದಾನೆ. ಇದು ಒಂದು ಚಾಪ್ಟರ್ ಆಯಿತು. ಇಲ್ಲಿಂದ ಒಂದು 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 ವಿಷಯವನ್ನು ಯೇಸು ಕ್ರಿಸ್ತ ಜಾಗದಲ್ಲಿ ಹೇಳ್ತಾ ಇದ್ದಾರೆ. ಹೇಳಿ ಮುಗಿಸಿದ ಮೇಲೆ 14ರಿಂದ 18 ಸಪ್ರೇಟ್ ಆಗಿದೆ. 1ರಿಂದ 13 ಈ ಒಂದು ಮ್ಯಾನೇಜರ್ ಕುರಿತಾಗ, ಒಂದು ಐಶ್ವರ್ಯವಂತನ ಕುರಿತಾಗಿ ಮಾತಾಡ್ತಾ ಇದ್ದಾರೆ. 14ರಿಂದ 18 ಯೇಸು ಕ್ರಿಸ್ತನು ಪಾರಸಿಯರು ಸದಸ್ಯರು ಆ ಜಾಗದಲ್ಲಿ ಯಾವುದೋ ಒಂದು ವಿಷಯವನ್ನು ಮಾತಾಡ್ತಾ ಇದ್ದಾರೆ. ತಿರುಗಿ 19ರಿಂದ 31 ತಿರುಗಿ ಇನ್ನೊಂದು ಐಶ್ವರ್ಯವಂತನು ಮತ್ತು ಲಾಜರಸ್ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. 3 ವಿಷಯಗಳನ್ನು ಒಂದು ಚಾಪ್ಟ್ರಲ್ಲಿ ಇವ್ರು ಏನು ಮಾಡ್ತಾರೆ, ಒಂದೇ ಒಂದು ಚಾಪ್ಟ್ರಲ್ಲಿ ಇಷ್ಟು ವಿಷಯಗಳು ಮಾತಾಡ್ತಾ ಇದ್ದಾರೆ. ಸರಿ, ಲಾಜರಸ್ಸು ಮತ್ತು ಈ ಒಂದು ಐಶ್ವರ್ಯವಂತನ ಸ್ಟೋರಿ ನಮಗೊಂದು ರೀತಿ ಅರ್ಥ ಆಗುತ್ತೆ. ಒಂದು ಕಡೆ ಇದೆ ಇದು. ಇನ್ನೊಂದು ಕಡೆ ಅದೇ ಯೇಸು ಕ್ರಿಸ್ತು ಇನ್ನೊಂದು ಐಶ್ವರ್ಯವಂತವಾದಂಥ ಮನುಷ್ಯ ಮತ್ತು ಒಂದು ಮ್ಯಾನೇಜರ್ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಒಂದು ಮನೆ ನೋಡ್ಕೊಳ್ಳೋಂಥ ಒಂದು ಆಳು ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಮಿಡಲಲ್ಲಿ 4 ವಾಕ್ಯ ಯಾಕೆ ಬಂತು? ಅದು ಒಂದು ಕಡೆ ಇದೆ, ಇದು ಈ ಕಡೆ ಇದೆ. ಎರಡೂ ಬೇರೆ ಬೇರೆ ವಿಷಯಗಳು. ಮತ್ತು ಮಿಡಲಲ್ಲಿ ಯಾಕೆ ಈ ಒಂದು ವಿಷಯ ಬರ್ತಾ ಇದೆ? 14ರಿಂದ 18 ಇನ್ನೊಂದು ಸತಿ ಓದಿ. ಫರಿಸಾಯರು ಈ ಮಾತುಗಳನ್ನೆಲ್ಲ ಕೇಳಿ ತಾವು ಹಣದಾಶೆ ಉಳ್ಳವರು ಆಗಿರುವುದರಿಂದ ಹಾಸ್ಯ ಮಾಡಿದರು. ಆಗ ಆತನು ಅವರಿಗೆ ಹೇಳಿದ್ದೇನೆಂದರೆ, ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು, ಆದರೆ ದೇವರು ನಿಮ್ಮ ಹೃದಯಗಳನ್ನು ತಿಳಿದುಕೊಂಡಿದ್ದಾರೆ. ಮನುಷ್ಯರಲ್ಲಿ ಶ್ರೇಷ್ಠರು ಎನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿ ಇದೆ. ಧರ್ಮಶಾಸ್ತ್ರವು ಪ್ರವಾದಿಗಳು ಯೋಹಾನನ ತನಕವೇ. ಈಚೆಗೆ ದೇವರ ರಾಜ್ಯವು ಸಾರಲ್ಪಡುತ್ತಾ ಇದೆ, ಅದರಲ್ಲಿ ಸಕಲರು ಬಲಾತ್ಕಾರವಾಗಿ ನುಗ್ಗುತ್ತಾರೆ. ಧರ್ಮಶಾಸ್ತ್ರದ ಒಳಗಿಂದ ಒಂದು ಗುಡಿಸಾದರೂ ಬಿದ್ದು ಹೋಗುವುದಕ್ಕಿಂತ ಆಕಾಶವು ಭೂಮಿ ಅಳಿದು ಹೋಗುವುದೇ ಸುಲಭ. ತನ್ನ ಹೆಂಡತಿಯನ್ನು ಬಿಟ್ಟು ಬೇರೊಬ್ಬಳನ್ನು ಮದುವೆ ಮಾಡಿಕೊಳ್ಳುವ ಪ್ರತಿಯೊಬ್ಬನು ವ್ಯಭಿಚಾರ ಮಾಡುವವನಾಗಿದ್ದಾನೆ, ಮತ್ತು ಗಂಡ ಬಿಟ್ಟವಳನ್ನು ಮದುವೆ ಮಾಡಿಕೊಳ್ಳುವನು ವ್ಯಭಿಚಾರ ಮಾಡುವನಾಗಿದ್ದಾನೆ. ಯೇಸು ಕ್ರಿಸ್ತು ಐಶ್ವರ್ಯದ ಕುರಿತಾಗಿಯೋ ಹಣದ ಕುರಿತಾಗಿಯೋ ಸ್ಪೆಸಿಫಿಕ್ ಆಗಿ ಮಾತನಾಡಿರುವಂಥ ಒಂದು ಅಧ್ಯಾಯ ಇದು. ಕ್ರಿಸ್ತುವಿನಲ್ಲಿರುವಂಥ ನಾವು ಹಣವನ್ನಾಗಲಿ ಐಶ್ವರ್ಯವನ್ನಾಗಲಿ ಯಾವ ರೀತಿ ನೋಡಬೇಕು, ಯಾವ ರೀತಿ ಅದನ್ನು ನಾವು ಈ ಲೋಕದಲ್ಲಿ ಯಾವ ರೀತಿ ಅದನ್ನು ಉಪಯೋಗಿಸ್ಬೇಕು ಅನ್ನೋದರ ಕುರಿತಾಗಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ನಮ್ಮೆಲ್ರಿಗೂ ಮತ್ತೆಯೋ 6ನೇ ಅಧ್ಯಾಯ ಗೊತ್ತು. ಮತ್ತೆಯೋ 6ನೇ ಅಧ್ಯಾಯದಲ್ಲಿ 5, 6 ಏನಂತ ಹೇಳ್ತಾರೆ? ಐಶ್ವರ್ಯವನ್ನು ಏನು ಮಾಡಬೇಡಿ, ಈ ಲೋಕದಲ್ಲಿ ಏನು ಮಾಡಬೇಡಿ, ಅಳಿದು ಹೋಗುವಂಥ ಐಶ್ವರ್ಯವನ್ನು ಈ ಲೋಕದಲ್ಲಿ ಸೇರಿಸಬೇಡ್ರಿ, ಅಳಿಯದೇ ಇರುವಂಥ ಇಲ್ಲಿ ಪರಲೋಕ ರಾಜ್ಯದಲ್ಲಿ ಏನು ಮಾಡಿ ಐಶ್ವರ್ಯವನ್ನು ಸೇರಿಸಿರಿ. ಅದು ಮತ್ತೆಯೋ 6ನೇ ಅಧ್ಯಾಯ. ಸೊ ಕ್ರಿಸ್ತು ಇವಾಗ ಎಲ್ಲರೂ ನಾವು ಜನರಲ್ ಆಗಿ ಅರ್ಥ ಮಾಡ್ಕೊಂಡಿರುವುದು, ಹಣಕಾಸಿನ ವಿಷಯವಾಗಿ ನಾವು ಅರ್ಥ ಮಾಡ್ಕೊಂಡಿರೋದು, ಕ್ರಿಸ್ತುವಲ್ಲಿರುವಂಥ ನಾವು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀವಿ? ಹಣಕಾಸು ಅನ್ನೋದು ಕೆಟ್ಟದಲ್ಲ, ನಮ್ಮ ಜೀವನಕ್ಕೆ ಉಪಯೋಗ ಆಗಬೇಕಾಗಿರೋದೇನು? ಹಣಕಾಸು ನಮಗೆ ಬೇಕು. ಓಕೆ, ಈ ಜೀವನದಲ್ಲಿ ಉಪಯೋಗ ಆಗೋದಕ್ಕೆ ಹಣಕಾಸು ಬೇಕು ಅನ್ನೋದವರೆಗೂ ನಾವೇನು ಮಾಡಿದ್ದೀವಿ ಅಂದರೆ, ಕ್ರಿಸ್ತುವಲ್ಲಿರುವಂಥ ನಾವು ಹಣಕಾಸಿನ ಕುರಿತಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಹಲ್ಲೆಲೂಯಾ. ಅದನ್ನು ಮೀರಿ ಹಣಕಾಸು ಏನಕ್ಕೆ ಉಪಯೋಗ ಆಗ್ತಾ ಇದೆ? ಇಲ್ಲಿವರೆಗೂ ಗೊತ್ತು, ದೇವರ ರಾಜ್ಯವನ್ನು ಕಟ್ಟುವುದಕ್ಕೆ ಹಣಕಾಸು ಈ ಲೋಕದಲ್ಲಿ ಅಲ್ಲಿ ಕಟ್ಟುವುದಕ್ಕೆ ಬೇಡ, ಇಲ್ಲಿರುವಂಥ ಜನರನ್ನು ಸಂಪಾದನೆ ಮಾಡೋದು ಹಣಕಾಸು ಅನ್ನೋದು ಖರ್ಚಾಗತ್ತೆ. ಓಕೆ, ಬೇರೆ ಏನಕ್ಕೆ? ನಮಗೇನಕ್ಕೆ ಒಂದೊಂದು ಜನರ ರಕ್ಷಣೆ ಆಗಿರಲಿ, ಸ್ಯಾಲ್ವೇಷನ್ ಆಗಿರಲಿ ಹಣಕಾಸು ಕೊಟ್ಟು ನಾವು ತಗೊಳ್ಳುವಂಥ ವಿಷಯ ಅಲ್ಲ. ರಕ್ಷಣೆ ಅನ್ನುವುದು ದೇವರು ನಿಮಗೆ ಉಚಿತವಾಗಿ ಕೊಟ್ಟಿರುವಂಥ ಒಂದು ವಿಷಯ. ಹಲ್ಲೆಲೂಯಾ. ಆದರೆ ಹಣಕಾಸು
ಯಾವ ರೀತಿ ಉಪಯೋಗ ಆಗುತ್ತೆ ಮತ್ತೆ? ಯಾಕಂದರೆ ಇಲ್ಲಿ ನೋಡಿ ಸ್ಪೆಸಿಫಿಕ್ಕಾಗಿ ಈ ವಾಕ್ಯಗಳನ್ನು ಓದಬೇಕಾದ್ರೆ ಎಲ್ಲಿಂದ ಅಂದರೆ 10ರಿಂದ ಓದಿ, 9ರಿಂದ ಓದಿ, 9 to 13 ಓದಿ ಹೇಳ್ತೀನಿ. ಅನ್ಯಾಯದ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಹೀಗೆ ಮಾಡಿದರೆ ಅದು ನಿಮ್ಮನ್ನು ಕೈ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರು. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಯೇಸು ಕ್ರಿಸ್ತ ಹೇಳ್ತಾ ಇದ್ದಾರೆ, ಈ ಜೀವನದಲ್ಲಿ ನೀವು ಇರಬೇಕಾದ್ರೆ ಯಾವುದರ ಜೊತೆ ಫ್ರೆಂಡ್ಸ್ ಮಾಡ್ಕೊಳ್ಳಿ ಅಂತ ಇದ್ದಾರೆ? ಹಣ. ಯಾಕಂದರೆ ಅದು ಒಂದು ದಿವಸ ಬಿಟ್ಟು ಹೋಗುವಾಗ ಎಲ್ಲಿ ನೀವು ವೆಲ್ಕಮ್ ಆಗ್ತೀರಾ ಅಂತೆ? ಶಾಶ್ವತವಾದ. ಏನರ್ಥ ಈ ವಾಕ್ಯಕ್ಕೆ? ಎಲ್ಲರೂ ಈ ವಾಕ್ಯವನ್ನು ಓದಿರ್ತೀರ, ಒಂದು ಸತಿ ಆದರೂ ಓದಿರ್ತೀರ. ಯಾಕಂದರೆ ಈ ಚಾಪ್ಟರಲ್ಲಿ ಲಾಜರು ಮತ್ತು ಐಶ್ವರ್ಯವಂತನ ಚಾಪ್ಟರ್ ಆಗಿರೋದ್ರಿಂದ ಇದನ್ನು ಸಹ ನಾವು ಎಷ್ಟೋ ಸತಿ ಓದಿರ್ತೀವಿ. ಈ ವಾಕ್ಯಕ್ಕೆ ಅರ್ಥ ಏನು? ಇದನ್ನು ಹುಡ್ಕೋಕೆ ಹೋಗೇನೆ ಈ ಕಂಪ್ಲೀಟ್ ಚಾಪ್ಟರ್ ನಾನು ಓದೋಕ್ಕೆ ಪ್ರಾರಂಭಿಸ್ತೀವಿ. ಏನಕ್ಕೋಸ್ಕರ ವಾಕ್ಯ? ದೇವ್ರು ನೋಡಿ ಏನು ಹೇಳ್ತಾ ಇದ್ದಾರೆ, ನೀವು ಈ ಲೋಕದಲ್ಲಿರುವಾಗ ಹಣಕಾಸನ್ನು ಇಟ್ಕೊಂಡು ಏನು ಮಾಡಬೇಕಂತೆ? ಫ್ರೆಂಡ್ಸ್ನ ಸಂಪಾದನೆ ಮಾಡ್ಕೊಳ್ಳಿ. ಹಣಕಾಸಿನ ಜೊತೆ ನೀವು ಫ್ರೆಂಡ್ಸ್ ಆಗಿರಿ. ಆವಾಗ ಏನಾಗುತ್ತಂದರೆ ಈ ಒಂದು ಹಣಕಾಸು ವೇಸ್ಟಾಗಿ ಹೋಗುವಾಗ ಪರಲೋಕ ರಾಜ್ಯದಲ್ಲಿ ನಿಮ್ಗೆ ಎಂಟ್ರಿ ಏನಾಗತ್ತಂತೆ? ಸಿಗತ್ತೆ ಅಂತ ಇದ್ದಾರೆ. ಆ ರೀತಿ ಮಾತಾಡ್ತಾ ಇದ್ದಾರೆ. ಏನಂತ ಇನ್ನೊಂದು ಸತಿ ಓದಿ ಆ ವಾಕ್ಯನ, 9ನೇ ವಾಕ್ಯ. ಅನ್ಯಾಯದ ಧನದ ಮೂಲಕವಾಗಿ 9ನೇ ವಾಕ್ಯ. ಅನ್ಯಾಯದ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಅನ್ಯಾಯ ಅಲ್ಲ, ಲೋಕದ ಧನವನ್ನು ಇಟ್ಕೊಂಡು, ವರ್ಲ್ಡ್ಲಿ ವೆಲ್ತ್, ಲೋಕದ ಒಂದು ಹಣಕಾಸನ್ನು ಇಟ್ಕೊಂಡು ಏನು ಮಾಡಿ? ನಿಮಗೆ ಸ್ನೇಹಿತರನ್ನ ಮಾಡ್ಕೊಳ್ಳಿ. ಹೀಗೆ ಮಾಡಿದರೆ ಅದು ನಿಮ್ಮನ್ನು ಕೈ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರು. ಅಲ್ಲೆಲೂಯ. ಓಕೆ, 10 ವಾಕ್ಯ ಹಂಗೆ ಓದಿ, ನಾನು ಇದು ಎಕ್ಸ್ಪ್ಲೇನ್ ಮಾಡ್ತೀನಿ. 10, 11 ಹಂಗೆ ಓದಿ ಎಂದು ನಾನು ನಿಮಗೆ ಹೇಳುತ್ತೇನೆ. ಸ್ವಲ್ಪವಾದದರಲ್ಲಿ ನಂಬಿಗಸ್ತನಾದವನು ಬಹಳವಾದದರಲ್ಲಿಯೂ ನಂಬಿಗಸ್ತನಾಗಿ ಇರುವನು. ಸ್ವಲ್ಪವಾದದರಲ್ಲಿ ಅನ್ಯಾಯಗಾರನಾದವನು ಬಹಳವಾದದರಲ್ಲಿಯೂ ಅನ್ಯಾಯಗಾರನಾಗಿರುವನು. ಓಕೆ, 11. ಹೀಗಿರುವುದರಿಂದ ಅನ್ಯಾಯದ ಧನದ ವಿಷಯದಲ್ಲಿ ನೀವು ಲೋಕದ ಧನದಲ್ಲೇ ನಂಬಿಗಸ್ತರು ಅಲ್ಲವಾದರೆ, ದೇವರಿಗೆ ವಿಶ್ವಾಸವಾಗಿಲ್ಲದೆ ಹೋಗಿದರೆ, ನೀವು ನಿಜವಾದ ಧನವನ್ನು ನಿಮ್ಮ ವಶಕ್ಕೆ ಯಾರು ಕೊಟ್ಟಾರು? ನಿಮ್ಮ ವಶಕ್ಕೆ ಯಾರು ಕೊಡ್ತಾರೆ? ಮತ್ತೊಬ್ಬನ ಸೊತ್ತಿನ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲವಾದರೆ ನಿಮ್ಮದನ್ನು ನಿಮಗೆ ಯಾರು ಕೊಟ್ಟಾರು? ಯಾವ ಆಳಾದರೂ ಇಬ್ಬರು ಯಜಮಾನನಿಗೆ ಸೇವೆ ಮಾಡಲಾರನು. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವುದನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರರಿ. ಆಮೇನ್. ಲಾಸ್ಟ್ ವಾಕ್ಯ ಎಲ್ಲಿ ಮುಗಿಸ್ತಾ ಇದ್ದಾರೆ? 13 ಮುಗಿಸ್ತಾ ಇದ್ದಾರೆ. ಅಂದರೆ ನೀವು ದೇವರನ್ನು ಹಣಕಾಸನ್ನು ಸೇವೆ ಮಾಡುವುದಕ್ಕಾಗಲ್ಲ. ಅದೇ ದೇವರು 9ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ? ಹಣಕಾಸು ಇಟ್ಕೊಂಡು ಏನು ಮಾಡಿ? ಸ್ನೇಹಿತರನ್ನ ಸಂಪಾದನೆ ಮಾಡ್ಕೊಳ್ಳಿ. 10ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ? ನಿಮಗೆ ಕೊಟ್ಟಿರೋದಲ್ಲೇ ನೀವು ವಿಶ್ವಾಸವಾಗಿ ಇಲ್ಲದೆ ಹೋದರೆ, ಬೇರೆಯವ್ರದಲ್ಲೇ ನೀವು ವಿಶ್ವಾಸವಾಗಿಲ್ಲ, ಲೋಕದ ಹಣಕಾಸಲ್ಲೇ ಇಲ್ಲದೆ ಹೋದರೆ, ಯೂಸ್ಫುಲ್ ಆಗಿ ಇಲ್ಲದೆ ಹೋದರೆ, ನಿಮ್ಮ ಒಂದು ಹಣಕಾಸನ್ನು ಅಂದರೆ ನಿಮ್ಮ ಒಂದು ಐಶ್ವರ್ಯವನ್ನು ನಿಮಗೆ ಯಾರು ಕೊಡ್ತಾರೆ? ಹಣಕಾಸಲ್ಲ, ಐಶ್ವರ್ಯ ನಿಮಗೆ ಯಾರು ಕೊಡ್ತಾರೆ? ಓಕೆ, ಇದೆಲ್ಲವೂ ನಾವು ಅರ್ಥ ಮಾಡ್ಕೊಬೇಕಂದ್ರೆ, ಯಾಕಂದರೆ ಲಾಜರು ಮತ್ತು ಆ ಒಂದು ಐಶ್ವರ್ಯವಂತವನ ಸ್ಟೋರಿ ಕೂಡ ಇದಕ್ಕೆ ಕನೆಕ್ಟೆಡ್ ಆಗಿದೆ. ಯಾಕಂದರೆ ಒಂದೇ ಚಾಪ್ಟ್ರಲ್ಲಿ ಬರ್ತಾ ಇದೆ. ಯಾವ ರೀತಿ ಇದು ಒಂದು ಸೇರಿದೆ? ಯಾಕಂದರೆ ಪಾರಸ್ಯರು ಸದಸ್ಯರು ಮಿಡಲಲ್ಲಿ ಬರ್ತಾ ಇರೋದು ಸುಮ್ಮನೆ ದೇವರು ಯೇಸು ಕ್ರಿಸ್ತು ಅಥವಾ ಲೂಕನ್ ಇದು ಬರೆಯುವಾಗ ಸುಮ್ಮನೆ ಇದನ್ನು ಸೇರಿಸಿಲ್ಲ. ಇದಕ್ಕೂ ಎಲ್ಲದಕ್ಕೂ ಸಂಬಂಧ ಇದೆ. ಸ್ಟಾರ್ಟಿಂಗಲ್ಲಿ ನಾವು ನೋಡ್ತೀವಿ, ಒಂದು ಮನುಷ್ಯ ಒಂದು ಐಶ್ವರ್ಯವಂತ ಇದ್ದಾನೆ. ಐಶ್ವರ್ಯವಂತನಿಗೆ ಏನಾಗಿದೆ ಅಂದರೆ, ಅವ್ರ ಐಶ್ವರ್ಯ ಅಂದರೆ ಸ್ವಲ್ಪ ಇರುವಂಥ ಐಶ್ವರ್ಯ ಅಲ್ಲ, ತುಂಬ ಐಶ್ವರ್ಯವಂತವಾಗಿರುವಂಥ ಮನುಷ್ಯ. ಅವನಿಗಿರುವಂಥ ಲ್ಯಾಂಡ್ ಆಗಿರಲಿ, ಅವನು ಲೋನ್ ಕೊಟ್ಟಿರ್ತಾನೆ. ಯಾಕಂದರೆ ಕಡಿಮೆಯಾಗಿರೋರ್ಗೆ ಲೋನ್ ಕೊಟ್ಟು ಆ ಕಾಲದಲ್ಲಿ ಯೂದ ಜನರು ಸಂಪಾದನೆ ಮಾಡ್ತಾಯಿದ್ರು. ಯಾರಂದರೆ ತುಂಬ ಐಶ್ವರ್ಯವಾಗಿರುವಂಥವ್ರು ಸಂಪಾದನೆ ಮಾಡ್ತಾಯಿದ್ರು. ಏನಕ್ಕೆ ಮೇಯ್ನಾಗಿ ಅಂದರೆ, ನಾನು ಹೇಳೋದ್ನಲ್ಲ ಸ್ಟಾರ್ಟಿಂಗಲ್ಲಿ, ನಿಮ್ಗೆ ಜ್ಞಾಪಕ ಇದೆಯಲ್ಲ ಅಂತ ಗೊತ್ತಿಲ್ಲ, ಯೂದ ಜನರಾಗಿರಲಿ ಇಸ್ರೇಲ್ ಜನರಾಗಿರಲಿ ಅಲ್ಲಿ ಇದ್ದಂಥವ್ರಿಗೆ ಮೇಯ್ನ್ ಕೆಲಸ ಏನಂದರೆ ಫಾರ್ಮಿಂಗ್, ವ್ಯವಸಾಯ ಮಾಡುವುದು. ಏನು ವ್ಯವಸಾಯ ಮಾಡ್ತಾಯಿದ್ರು ಅಂದರೆ, ಈ ಒಂದು ಆಲಿವ್ ಆಯಿಲ್ ಆಗಿರಲಿ ಮತ್ತು ವೀಟಿಗೆ ಏನು ಹೇಳ್ತೀರಾ, ಗೋಧಿ, ಇದೇ ಅವ್ರಿಗೆ ಮೇಯ್ನ್ ಏನಂದರೆ ಗೋಧಿ ಇದು ಏನು ಮಾಡ್ತಾಯಿದ್ರೆ ವ್ಯವಸಾಯ ಮಾಡ್ತಾಯಿದ್ದಂಥ ಒಂದು ಮನುಷ್ಯರು. ಸೊ ಇಂಥ ಒಂದು ವ್ಯವಸಾಯದ ಒಂದು ಜನರಾಗಿದ್ದರೆ ಅಲ್ಲಿ ಯಾವಾಗಲೂ ಸಂಪಾದನೆ ಲೋನ್ ತೊಗೊಂಡೆ ಅವರು. ಯಾಕಂದರೆ ರೋಮನ್ಸ್ಗೂ ಏನು ಮಾಡಬೇಕಂದ್ರೆ ಟ್ಯಾಕ್ಸ್ ಕೊಡಬೇಕು, ಯೂದ ಜನರಿಗೂ ಏನಾದ್ರು ಟ್ಯಾಕ್ಸ್ ಎಲ್ಲ ಕೊಡಬೇಕು.
ಸೊ ಈ ರೀತಿ ಟೆಂಪಲ್ ಟ್ಯಾಕ್ಸ್ ಅಂತ ಆಗ್ತದೆ. ಟೆಂಪಲ್ ಅಂದರೆ ದೇವರ ಆಲಯದಲ್ಲಿ ಒಂದು ರೀತಿಯಾಗಿ ಟೈತ್ ಥರ ಕೊಡಬೇಕು, ಟ್ಯಾಕ್ಸ್ ಆ ರೀತಿ ಕಟ್ಟಬೇಕಾಗಿತ್ತು. ಯಾರಿಗೆ ಟ್ಯಾಕ್ಸು? ಗೌರ್ಮೆಂಟ್ಗೆ. ಟೈತ್ ಅನ್ನುವುದು ದೇವರ ಆಲಯಕ್ಕೆ. ಸೊ ಈ ರೀತಿ ಎಲ್ಲ ಹೋಗಿ ಅವ್ರ ಕೈಯಲ್ಲಿ ಏನೂ ಸರಿಯಾಗಿ ಮಿಗ್ತಾ ಇರಲಿಲ್ಲ. ಸೊ ಇದು ಜನರ ಕುರಿತಾಗಿ, ಇದು ಮೇನ್ ಇಲ್ಲ, ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಓಕೆ, ಈ ಜಾಗದಲ್ಲಿ ಇವನು ರಿಚ್ ಆಗಿರುವಂಥ ಒಂದು ಮನುಷ್ಯ, ತುಂಬ ಹಣಕಾಸು ಇರುವಂಥ ಒಂದು ಮನುಷ್ಯ. ಸೊ ಅವ್ರಿಗೇನು ರೂಲ್ ಇತ್ತಂದರೆ, ಈ ಒಂದು ಲೋನ್ ಕೊಡಬೇಕಾದ್ರೆ ಇಂಟ್ರೆಸ್ಟ್ ತೊಗೊಬಾರ್ದು ಅವ್ರು, ಜಾಸ್ತಿ ಎಲ್ಲ ಇಂಟ್ರೆಸ್ಟ್ ಆ್ಯಕ್ಚುಲಿ ತೊಗೊಳ್ಳೇಬಾರ್ದು. ಸೊ ಇಲ್ಲಿರುವಂಥ ಈ ಒಂದು ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಇದೆಲ್ಲ ಆಯಿತು, ಯಾರೋ ಬಂದು ಇವನ ಮೇಲೆ ಚಾಡಿ ಹೇಳ್ತಾರೆ, ಈ ಒಂದು ಮನುಷ್ಯನ ಮೇಲೆ ಚಾಡಿ ಹೇಳ್ತಾರೆ, ಇವನು ಎಕ್ಸ್ಟ್ರಾ ತೊಗೊಳ್ತಾ ಇದ್ದಾನೆ, ಹಣಕಾಸನ್ನ ವ್ಯರ್ಥ ಮಾಡ್ತಾ ಇದ್ದಾನೆ ಅಂತ ಹೇಳುವಾಗ, ಅವನು ಅಲ್ಲಿರುವಂಥ ಮಾಲೀಕನಲ್ಲ, ಡೈಲಿ ಬಂದು ನೋಡ್ಕೊಳ್ಳೋರಲ್ಲ, ತುಂಬ ಐಶ್ವರ್ಯವಂತರಾಗಿರಿ ಇವ್ರ ಕೈಯಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅವ್ರ ಪಾಠ. ಸೊ ಇವನು ಬಂದು ಒಂದು ದಿವಸ ಕೇಳ್ತಾನೆ ಏನಂತ. ಅವ್ರಿಗೇನು ಮಾಡಿರ್ತಾರೆ ಅಂದರೆ, ಈ ಒಂದು ಮ್ಯಾನೇಜರ್ಗೆ ನಾನು ಹೇಳ್ತೀನಲ್ಲ, ರಿಂಗ್ ಕೊಟ್ಟಿರ್ತಾರೆ ಅಥವಾ ಒಂದು ಸಿಗ್ನೇಚರ್ ಕೊಟ್ಟಿರ್ತಾನೆ. ಈ ಮ್ಯಾನೇಜರ್ ಏನು ಸೈನ್ ಮಾಡಿದ್ರು ಆ ಓನರೇ ಸೈನ್ ಮಾಡಿದ್ದಕ್ಕೆ ಸಮಾನ. ಸೊ ಇವ್ರೇನು ಮಾಡ್ತಾರೆ ಅಂದರೆ, ಬಂದು ಆ ಸ್ಟ್ಯಾಂಪ್ನ ಇವನ ಹತ್ರನ ತೊಗೊಂಬಿಟ್ಟು ಏನು ಹೇಳ್ತಾರೆ, ಇವನ ಹತ್ರ ಇನ್ನು ಮೇಲೆ ನನ್ನ ಲೆಕ್ಕಾಚಾರ ಎಲ್ಲ ಕೊಡು, ಲೆಕ್ಕಾಚಾರ ಎಲ್ಲ ಕೊಟ್ಟ ಮೇಲೆ ನಾನು ನಿನ್ನನ್ನು ಕೆಲಸದಿಂದ ಏನು ಮಾಡ್ತೀನಿ, ತೆಗೆದುಬಿಡ್ತೀನಿ, ನಾನು ಇನ್ಮೇಲೆ ನಂಬಿಕೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಇನ್ನೇನು ಇವ್ನು ಲೆಕ್ಕಾಚಾರ ಕೊಡಬೇಕು. ಲೆಕ್ಕಾಚಾರ ಕೊಡುವಾಗಲೇ ಅವ್ನ ರಿಂಗು ಅವ್ನು ಬಿಟ್ಟು ಹೋಗ್ಬಿಡುತ್ತೆ. ಲೆಕ್ಕಾಚಾರ ಕೊಟ್ಟಿದ ತಕ್ಷಣ ರಿಂಗು. ಸೊ ಅವನೇನು ಮಾಡ್ತಾನೆ ಅಂದರೆ, ನನ್ನಿಂದ ಈ ಕೆಲಸ ಎಲ್ಲ ಕೆಳಗಡೆ ಇರುವಂಥ ಕೆಲಸ ಮಾಡೋಕ್ಕಾಗಲ್ಲ, ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಅವನ ಕಡೆಯಿಂದ ಒಂದು ಮರ್ಯಾದೆ ಹೋಗುತ್ತೆ, ಅಥವಾ ನನಗಷ್ಟು ಬಲ ಇಲ್ಲ, ಸ್ಟ್ರೆಂತ್ ಇಲ್ಲ, ಅವ್ನ ವಯಸ್ಸು ಏನು ನಮಗೆ ಗೊತ್ತಿಲ್ಲ, ಏನು ಪ್ರಾಬ್ಲಮ್ ಇದೆ ಗೊತ್ತಿಲ್ಲ. ಸೊ ಇಂಥ ಒಂದು ಮನುಷ್ಯ ಅವನು ಏನು ಮಾಡ್ತಾನಂದರೆ, ಆಚೆಗಡೆ ಹೋಗಿ ಈ ಒಂದು ಮಾಲೀಕನೇ ಇವನು ಓನರ್ ಏನೆಲ್ಲ ಲೋನ್ ಕೊಟ್ಟಿರ್ತಾನೆ, ಇವನೇ ಸ್ಯಾಂಕ್ಷನ್ ಮಾಡಿರ್ತಾನೆಲ್ಲ, ಅವ್ರ ಹತ್ರ ಎಲ್ಲ ಹೋಗಿ ಏನು ಮಾಡ್ತಾನೆ ಅಂದರೆ, 2 ವಿಷಯಗಳನ್ನು ಸಪ್ರೇಟಾಗಿ ಇಲ್ಲಿ ಬರೆದಿರ್ತಾರೆ. ಯಾವುದಂದರೆ 6ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ ನೋಡಿ, 4 ಓದಿ, ಮೊದಲು 4 ಓದಿ. ಈ ಮನೆ ವಾರ್ತೆ ಕೆಲಸದಿಂದ ನನ್ನನ್ನು ತೆಗೆದ ಮೇಲೆ ದೀನರು ನನ್ನನ್ನು ತಮ್ಮ ಮನೆಯೊಳಗೆ ಯಾರಂದ್ರೆ ದೀನರು ನನ್ನನ್ನು ಅವರ ಮನೆ ಒಳಗಡೆ ಏನ್ ಮಾಡ್ತಾರಂತೆ, ಸೇರಿಸ್ಕೊಳ್ತಾರೆ. ನಾನು ಮಾಡಬೇಕಾದದ್ದು ಗೊತ್ತಾಯಿತು ಎಂದು ತನ್ನೊಳಗೆ ಅಂದುಕೊಂಡು. ನೆಕ್ಸ್ಟ್ 6ನೇ ವಾಕ್ಯ ಓದಿ, 6 ಮತ್ತು 7. ಅವನು 100 ಬುದ್ದಲಿ ಎಣ್ಣೆ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು ಬೇಗ ಕೂತ್ಕೊಂಡು 50 ಬುದ್ದಲಿ ಅಂತ ಬರೀ ಎಂದು ಹೇಳಿದನು. ಬಳಿಕ ಮತ್ತೊಬ್ಬನನ್ನು ನೀನು ಏನು ಕೊಡಬೇಕೆಂದು ಕೇಳಲು ಅವನು 100 ಕಂಡಗ ಗೋಧಿ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು 80 ಕಂಡಗ ಅಂತ ಬರಿ ಎಂದು ಹೇಳಿದನು. 8ನೇ ವಾಕ್ಯ ಓದಿ ಇವಾಗ. ಯಜಮಾನನು ಇದನ್ನು ಕೇಳಿ ಅನ್ಯಾಯಗಾರನಾದ ಆ ಮನೆ ಅವನನ್ನು ಇವನ ಜಾಣತೆಯಿಂದ ಮಾಡಿದನು ಎಂದು ಹೊಗಳಿದನು. ಯಾಕೆಂದರೆ ಲೌಕಿಕರು ತಮ್ಮಂತವರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರು ಆಗಿದ್ದಾರೆ. ಸಾಕು. 2 ವಿಷಯಗಳು. ಇದನ್ನು ಕೂಡ ನಾವೇನು ಮಾಡಿರ್ತೀವಿ ಅಂದರೆ, ಎಷ್ಟೋ ಸತಿ ಮುಂದೆ ಓದ್ಬಿಟ್ಟು ಮುಂದೆ ಹೋಗ್ಬಿಟ್ಟಿರ್ತೀವಿ. ಎಷ್ಟು ಸತಿ ಪ್ರಶ್ನೆ ಕೇಳಬೇಕು ಅಂತ ಬಂದಿದೆ, ಯಾಕೆ 100 ಇರುವುದನ್ನು 50 ಬರಿತಾ ಇದ್ದಾನೆ ಅನ್ನೋದೊಂದು. ಇನ್ನೊಂದೇನೆಂದರೆ, ಯೇಸು ಕ್ರಿಸ್ತ ಇವತ್ತು ವಿಷಯವನ್ನು ಹೇಳುವಾಗ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾರೆ, ಒಲಿವ ಎಣ್ಣೆ ಮತ್ತು ಇನ್ನೊಂದೇನು, ಗೋಧಿ. 2ಕ್ಕೂ ಏನಕ್ಕೆ ಅವನು ಒಂದಕ್ಕೆ 100 ಇರೋದು 50 ಅಂತ ಬರಿತಾ ಇದ್ದಾನೆ, ಇನ್ನೊಂದು ಕಡೆ 1000 ಇರುವುದನ್ನು 800 ಅಂತ ಬರಿತಾ ಇದ್ದಾನೆ, 800 ಅಂತ. ಯಾಕೆ ಈ ರೀತಿ ಅವನು ಬರಿತಾ ಇದ್ದಾನೆ, ಯಾಕೆ ಈ ಜಾಗದಲ್ಲಿ ಅವನು ಈ ರೀತಿ ಚೇಂಜ್ ಮಾಡ್ತಾ ಇದ್ದಾನೆ ಅಂದರೆ, ಆಯಿಲ್ ಅನ್ನೋದು, ಒಲಿವ್ ಆಯಿಲ್ ಅನ್ನೋದು ಏನಾಗುತ್ತೆ ಅಂದರೆ ಕೆಟ್ಟೋಗುವಂಥ ಒಂದು ವಸ್ತು. ಸುಲಭವಾಗಿ ಚೆನ್ನಾಗಿರುವಂಥ ವಸ್ತು ಅಲ್ಲ. ಒಂದು ವೇಳೆ ಕೆಟ್ಟೋಗ್ಬೋದು ಅಥವಾ ಬೇರೆ ಏನಾದರೂ ಅದ್ರ ಜೊತೆ ಮಿಕ್ಸ್ ಆದರೆ ಹೋಯ್ತು ಅಷ್ಟೇ, ಅದು ಯೂಸ್ ಮಾಡೋಕ್ಕಾಗಲ್ಲ. ಆ ರೀತಿ ಇರಬೇಕಾದ್ರೆ ಅದು ಕೆಟ್ಟೋಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಈ ಜಾಗದಲ್ಲಿ ಅವ್ರು ಇಂಟ್ರೆಸ್ಟ್ ತೊಗೊಬಾರ್ದು ಅಂತ ಏನಿತ್ತು, ಅವ್ರಿಗೆ ಒಂದು ವಿಷಯ ಇತ್ತು, ಅವನು ಎಕ್ಸ್ಟ್ರಾ ತೊಗೊಳಕ್ಕಾಗಲ್ಲ. ಸೊ ಈ ಜಾಗದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ, ಅವ್ರು ಯಾವಾಗಲೂ ಲೆಕ್ಕ ಹೆಚ್ಚಾಗಿ ಬರಿತಾಯಿದ್ರು. ಆಲಿವ್ ಆಯಿಲ್ ಮೇಲೆ ಅವನು 50 ರೂಪಾಯಿ ತೊಗೊಂಡಿದ್ರೆ, ಎಕ್ಸಾಂಪಲ್ಗೆ ಹೇಳ್ತಾ 50 ರೂಪಾಯಿ ತೊಗೊಂಡಿದ್ರೆ, ಆಲಿವ್ ಆಯಿಲ್ಗೆ ಅವ್ನು ಏನು ಮಾಡಬೇಕಂದ್ರೆ 100 ರೂಪಾಯಿ ವಾಪಸ್ ಕೊಡಬೇಕು. ಯಾಕಂದರೆ 50% ಇಂಟ್ರೆಸ್ಟ್. ಈ ಇಂಟ್ರೆಸ್ಟ್ನ ಗೌರ್ಮೆಂಟ್ಗೂ ಯೂದ ಅಂದರೆ ಮೇಲಿರುವಂಥವ್ರಿಗೆ ತೋರ್ಸೋಕ್ಕಾಗಲ್ಲ ಅಂತ ಅವ್ರು ಏನು ಮಾಡ್ತಾಯಿದ್ರು ಅಂದರೆ, 50 ತೊಗೊಂಡಿದ್ರೆ 100 ಅಂತ ಬರಿತಾಯಿದ್ರು ಲೆಕ್ಕ. ಇವನೇನು ಮಾಡ್ತಾಯಿದ್ದಾನೆ ಮ್ಯಾನೇಜರು, ಇವನ ಫ್ಯೂಚರ್ನ ಸೇಫ್ ಗಾರ್ಡ್ ಮಾಡ್ಕೊಬೇಕು, ಇವನನ್ನು ಸರಿಪಡಿಸ್ಕೊಬೇಕು ಅಂತ ಏನು ಮಾಡ್ತಾನಂದರೆ, ಲೆಕ್ಕ ಕೊಡುವುದಕ್ಕೆ ಮೊದಲು ಎಷ್ಟು ತೊಗೊಂಡ್ರೋ ಅಷ್ಟಕ್ಕೆ ಅವನು ಏನು ಮಾಡ್ತಾನೆ, ಬರ್ಸ್ಬಿಡ್ತಾನೆ 50 ಅಂತ. 100 ಇರೋದನ್ನ ಏನು ಮಾಡ್ತಾ ಇವನು 50 ಅಂತ ಬರ್ತಾ.
ಇನ್ನೊಂದು ಕಡೆ ಏನು ಮಾಡ್ತಾನೆ ಅಂದರೆ ವೀಟ್, ಗೋಧಿ ಅನ್ನೋದು ಕೆಟ್ಟೋಗುವಂಥ ವಸ್ತು ಅಲ್ಲ, ಅಷ್ಟು ಈಸಿಯಾಗಿ ಕೆಟ್ಟೋಗಲ್ಲ. ಸೊ ಆ ಜಾಗದಲ್ಲಿ ಏನು ಮಾಡ್ತಾನೆ ಅಂದರೆ ಅವ್ನು 800 ಕೊಟ್ಟಿರ್ತಾನೆ, ಯಾನೋ ಓನರ್ 800 ಕೊಟ್ಟಿರ್ತಾನೆ, 1000 ಅಂತ ಬರ್ದಿರೋದನ್ನ ಇನ್ನು ತಿರುಗಿ ಏನು ಮಾಡ್ತಾನೆ 800 ಅಂತ ಕೊಟ್ಟು ಸೈನ್ ಹಾಕ್ಬಿಡ್ತಾನೆ. ಇವಾಗ ಆ ಒಂದು ಮನುಷ್ಯ ಯಾರು ಓನರ್ ಕರೆದು ಏನಂತ ಹೇಳ್ತಾರೆ ಅಂದರೆ ಅವನನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಏನಂತ, ನೀನೇನು ಮಾಡಿ 8ನೇ ವಾಕ್ಯ ಓದಿ ಇನ್ನೊಂದು ಸತಿ. ಅನ್ಯಾಯದ ದನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಅದಕ್ಕೆ ಮುಂಚೆ ಸೆಂಟೆನ್ಸ್ ಬರೋದು, ಆ ಒಂದು ಮಾಲೀಕನ ಕರೆದು ಏನು ಮಾಡ್ತಾನೆ ಅಂತ. ಯಜಮಾನನು ಇದನ್ನು ಕೇಳಿ ಅನ್ಯಾಯಗಾರನಾದ ಈ ಮನೆಯ ವಾರ್ತವನನ್ನು ಇವನ ಜಾಣತನದಿಂದ ಮಾಡಿದನು ಎಂದು ಹೊಗಳಿದನು. ಯಾಕೆ ಹೊಗಳ್ತಾನೆ? ಓಕೆ, ಇವನ ಕಾಸು ಅವನಿಗೆ ಲಾಸ್ ಆಯಿತು, ಮತ್ತೆ ಯಾಕೆ ಹೊಗಳ್ತಾ ಇದ್ದಾನೆ ಆ ಒಂದು ಮನುಷ್ಯ? ಏನು ಕಾರಣ ಇರ್ಬೋದು ಯೋಚನೆ ಮಾಡಿ ನೋಡಿ. ಓಕೆ, ಅವನು ಜಾಣತನವಾಗಿ ನಡ್ಕೊಂಡ ಅಂತ ಇಲ್ಲೇ ಇದೆ, ಇವನು ಜಾಣತನವಾಗಿ ನಡ್ಕೊಂಡ ಅಂತ. ಯಾಕಂದರೆ ಇವನು ಸೈನ್ ಮಾಡಿರೋದು ಏನು, ಇವನೇ ಆಥರೈಸ್ ಮಾಡಿ ಏನಂತ 50 ತೊಗೊಂಡಿದ್ದಾರೆ ಅಂತ. ಇವಾಗ ಇವನು ಹೋದ್ಮೇಲೆ, ಇವನು ಕೆಲಸ ಬಿಟ್ಟು ಹೋದ್ಮೇಲೆ ಆ ಒಂದು ವಿಷಯದಲ್ಲಿ ಇವನು ಚೇಂಜ್ ಮಾಡಿ, ಯಾರು ಮಾಲೀಕನು ಐಶ್ವರ್ಯವಂತವನು ಅವ್ನು ಚೇಂಜ್ ಮಾಡಿದ್ರೆ ಇವನಿಗೆ ಕೆಟ್ಟ ಹೆಸರು ಬರುತ್ತೆ. ಜನರಲ್ಲಿ ಏನು ಹೇಳ್ತಾನೆ, ಇವನು ಬೇಕಂತ ಹೆಚ್ಚಾಗಿ ತೊಗೊಳ್ಳಿ. ಯಾಕಂದರೆ ಇವನು ಸೈನೇ ಇದೆ ಆದಮೇಲೆ ಏನು, ಇವನು ಕೊಟ್ಟು ಆಥರೈಸ್ ಮಾಡಿರೋಂಥ ಒಂದು ವಿಷಯ. ಇವನು ಚೇಂಜ್ ಮಾಡಿ ಇವಾಗ ಏನು ಮಾಡ್ತಾನೆ, ಇವನು ಮನೆ ಬಿಟ್ಟು ಹೋಗಿದ ತಕ್ಷಣ, ಕೆಲಸ ಬಿಟ್ಟು ಹೋಗಿದ ತಕ್ಷಣ ಅವ್ರ ಮನೇಲಿ ಹೋಗಿ ಏನು ಮಾಡ್ತಾನಂತೆ, ಸಹಾಯ ಮಾಡ್ಕೊಳ್ತಾನೆ. ಯಾಕಂದರೆ 100 ಅವ್ನು ತೊಗೊಂಡಿದ್ದೆ 50, ಆದರೆ ಅವ್ನು 100 ಅಂತ ಇಂಟ್ರೆಸ್ಟ್ ಕೊಡಬೇಕು ಅವನಿಗೆ ಎಕ್ಸ್ಟ್ರಾ. ಅದನ್ನು ಇವನೇನು ಮಾಡ್ತಾ ಇದ್ದಾನೆ, ಅನ್ಯಾಯವಾಗಿ ಸಂಪಾದನೆ ಮಾಡಿರುವಂಥ ಕಾಸನ್ನು ಇವನೇನು ಮಾಡ್ತಾನೆ, ಕಟ್ ಮಾಡ್ತಾನೆ. ಆವಾಗ ಅವ್ರು ಏನು ಮಾಡ್ತಾರೆ, ಇವನಿಗೆ ಸಹಾಯ ಮಾಡ್ತಾರೆ. ಅಲ್ಲೆಲೂಯ. ಈ ಜಾಗದಲ್ಲಿ ನಡೀತಾ ಇರೋದೇನೆಂದರೆ, ಇವನಿಗೊಂದು ರೀತಿ ಚೆಕ್ಮೇಟ್ ಅಂತಾರೆ ಚೆಸ್ಸಲ್ಲಿ. ಏನಂದರೆ ಅವನು ಏನು ಮಾಡೋಕ್ಕಾಗಲ್ಲ, ಇವನು ಏನು ಮಾಡೋಕ್ಕಾಗಲ್ಲ. ಇದಾದಮೇಲೆ ಓನರು ಇವನನ್ನು ಹಿಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಓನರ್ ಹಿಡ್ಕೊಂಡು ಇವನೇನಾದ್ರು ಮಾಡಿದ್ರೆ, ಹಂಗಂದರೆ ಇವನೇ ಏನೋ ಬೇಕಂತ ಕಳ್ತನ ಮಾಡಿ, ಯಾರು ಇಷ್ಟು ಐಶ್ವರ್ಯ ಇದೆ ನೀನೇನು ಹಿಂಗೆ ಮಾಡ್ತಾ ಇದೆಯಾ ಅನ್ನೋಂಥ ರೀತಿಯಲ್ಲಿ ಮಾತಾಡ್ತಾರೆ. ಇನ್ನೊಂದು ಕಡೆ ನೋಡಿದ್ರೆ ಇವನಿಗೂ ಫ್ಯೂಚರ್ ಏನಾಯಿತು, ಹುಷಾರಾಯಿತು. ಸೊ ಅವನು ಏನಂತ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾನೆ ಅಂದರೆ, ಇಷ್ಟು ಬುದ್ಧಿ ಇದೆ, ಜಾಣತನ. ಅವನು ಏನು ಮಾಡೋಕ್ಕಾಗಲ್ಲ, ಇವನು ಏನು ಮಾಡೋಕ್ಕಾಗಲ್ಲ. ಅಲ್ಲೆಲೂಯ. ಅವನು ಮಾಡಿರುವಂಥ ವಿಷಯ ಈ ಜಾಗದಲ್ಲಿ ನೋಡಿ, ಅವ್ರಿಗೆ ಯಾರೋ ತಪ್ಪು ನಡೀತಾ ಇದೆ, ಅದನ್ನು ಇವನು ಉಪಯೋಗಿಸ್ಕೊಳ್ತಾ ಇದ್ದಾನೆ ಆ ಜಾಗದಲ್ಲಿ. ಸೊ ಇವನು ಮಾಡಿರುವಂಥ ವಿಷಯ ಒಳ್ಳೆಯದ ಕೆಟ್ಟದ ಅನ್ನೋ ಒಂದು ಬೇರೆ ವಿಷಯ. ಆದರೆ ಈ ಜಾಗದಲ್ಲಿ ಏನು ಹೇಳ್ತಾ ಇದ್ದಾರೆ, ಲೋಕದಲ್ಲಿ ಇರುವಂಥ ಜನರು ತಮ್ಮ ವಿಷಯಗಳನ್ನು, ತಮ್ಮ ಫ್ಯೂಚರ್ನ, ಅವನಿಗೆ ಬೇಕಾಗಿರುವುದನ್ನು ಏನು ಮಾಡ್ತಾ ಇದ್ದಾರೆ, ಕಾಪಾಡ್ಕೊಳ್ತಾ ಇದ್ದಾರೆ. ಅಲ್ಲೆಲೂಯ. ಒಲಿವ ಎಣ್ಣೆ ಮತ್ತು ಗೋಧಿನ ಜಾಗದಲ್ಲಿ ಉಪಯೋಗ ಮಾಡಿದ್ದಕ್ಕೆ ಯಾಕೆ 800, ಯಾಕೆ 1000 ಅನ್ನೋದಕ್ಕೆ ಇದೇ ಅರ್ಥ. ಇಂಟ್ರೆಸ್ಟ್ನ ಅವ್ನು ಕಟ್ ಮಾಡ್ತಾ ಇದ್ದಾನೆ. ಯಾಕಂದರೆ ನ್ಯಾಯವಾಗಿ ಇಂಟ್ರೆಸ್ಟ್ ಅನ್ನೋದು ತೊಗೊಳ್ಳೇಬಾರ್ದು. ಅಲ್ಲೆಲೂಯ. ಅವ್ರಿಗಿದ್ದಂಥ ರೂಲ್ ಅದು. ಓಕೆ. ಸೊ ಈ ಜಾಗದಲ್ಲಿ ಯೇಸು ಕ್ರಿಸ್ತ ನೆಕ್ಸ್ಟ್ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ, ನೀವೇನು ಮಾಡ್ಕೊಂಡೆ ಅಂದರೆ, ಈ ಲೋಕದ ಒಂದು ಹಣಕಾಸನ್ನು ಸಂಪಾದನೆ ಮಾಡಿ ಅದನ್ನು ಉಪಯೋಗಿಸಿ ಏನನ್ನು ಸಂಪಾದನೆ ಮಾಡ್ಕೊಳ್ಳಿ, ಸ್ನೇಹಿತರನ್ನು ಸಂಪಾದನೆ ಮಾಡ್ಕೊಳ್ಳಿ. ದೇವರು ಈ ವಾಕ್ಯ ಹೇಳುವುದಕ್ಕೆ ಕಾರಣ ಏನು, ಈ ಜಾಗದಲ್ಲಿ ಈ ಒಂದು ವಾಕ್ಯ ಹೇಳುವುದಕ್ಕೆ ಕಾರಣ ಏನಂದರೆ, ಇದಕ್ಕೆ ನೆಕ್ಸ್ಟು ಪಾರಸಿಯರ ಕುರಿತಾಗಿ ಮಾತಾಡಬೇಕಾದ್ರೆ ಅಲ್ಲೂ ನೋಡೋಣ. ಕಂಟಿನ್ಯೂ ಮಾಡಿ. ಎಲ್ಲಿಗೆ ಓದಿ ಅಂದರೆ 14 ಓದ್ತಾ ಇದ್ದವಲ್ಲ, 14-15. ಪರಿಸಯರು ಈ ಮಾತುಗಳನ್ನೆಲ್ಲ ಕೇಳಿ ತಾವು ಹಣದಾಸೆ ಉಳ್ಳವರು ಆಗಿದ್ದರಿಂದ ಆಸೆ ಮಾಡಿದರು. ಆಗ ಆತನು ಅವರಿಗೆ ಹೇಳಿದ್ದೇನೆಂದರೆ, ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು. 16 ಓದಿ ಸಾಕು. ಧರ್ಮಶಾಸ್ತ್ರವು ಪ್ರವಾದಿಗಳು ಯೋಹಾನನ ತನಕವೇ. ಈಚೆಗೆ ದೇವರ ರಾಜ್ಯವು ಸಾರಲ್ಪಡುತ್ತಾ ಇದೆ. ದೇವರ ರಾಜ್ಯವು ಇವಾಗ ಸಾರಲ್ಪಡ್ತಾ ಇದೆ. ಅದರಲ್ಲಿ ಸಕಲರು ಎಲ್ಲರೂ ಬಲಾತ್ಕಾರವಾಗಿ ನುಗ್ಗುತ್ತಾರೆ. ಅಲ್ಲೆಲೂಯ. ಈ ಪಾರಸ್ಯರು ಸದಸ್ಯರಲ್ಲಿ ಇದ್ದಂಥ ಒಂದು ಗುಣಾದೇಶ ಏನಂದರೆ, ಈ ಒಂದು ಹಣಕಾಸು ಇಲ್ಲದೆ ಇರೋರು, ಇದೆಲ್ಲ ಕಡಿಮೆ ಇರುವಂಥವ್ರು, ಇಂಥ ಜನರೆಲ್ಲ ದೇವರ ರಾಜ್ಯದ ಒಳಗಡೆ ಅಥವಾ ದೇವರ ಆಲಯದ ಒಳಗಡೆ ಬರುವುದಕ್ಕೆ ಸಾಧ್ಯ ಇಲ್ಲ ಅಂತ ಅವರೇ ಕಂಟ್ರೋಲ್ ಮಾಡ್ತಾಯಿದ್ರು ಎಲ್ಲ ವಿಷಯಗಳನ್ನು. ನೀನು ಸರಿಯಾಗಿ ಇದು ಮಾಡಬೇಕು, ಅದು ಮಾಡಬೇಕು, ಈ ರೀತಿ. ಯಾಕಂದರೆ ನೋಡ್ತೀವಲ್ಲ, ಪಾರಸ್ಯರ ಸದಸ್ಯರು ಅವ್ರ ಗುಣನೇ ಯಾವ ರೀತಿ ಇರುತ್ತೆ, ನಾನು ನಿನಗಿಂತ ಮೇಲೆ, ನಾನೇ ದೇವರಿಗೆ. ಅವ್ರಿಗೇನಂದರೆ, ಎಷ್ಟು ಐಶ್ವರ್ಯ ಇದೆ ಅಷ್ಟು ದೇವರ ಕೃಪೆ ನನ್ನ ಮೇಲೆ ಇದೆ ಅಂತ ಅರ್ಥ. ಅವ್ರಿಗೆ ನನಗೆ ಐಶ್ವರ್ಯ ಜಾಸ್ತಿ ಇದೆ ಅಂದರೆ ದೇವ್ರು ನನ್ನನ್ನು ಹೆಚ್ಚಾಗಿ
ಆಶೀರ್ವದಿಸಿದ್ದಾರೆ ಅನ್ನೋದು ಅವ್ರ ಮೈಂಡಲ್ಲಿತ್ತು. ಈ ಐಶ್ವರ್ಯವನ್ನು ಇವ್ರು ಯಾವ ರೀತಿ ಪಡ್ಕೊಳ್ತಾ ಇದ್ದಾರೆ ಅನ್ನೋದು ಮುಖ್ಯ. ನೆಕ್ಸ್ಟ್ ವಾಕ್ಯದಲ್ಲೇ ಎಲ್ಲಿ ಇದೆಲ್ಲ ಕರೆಕ್ಟಾಗಿ ಬರ್ತಾ ಇದೆ. 17-18 ಓದಿ ಬೇಗ. ಧರ್ಮಶಾಸ್ತ್ರದ ಒಳಗಿಂದ ಒಂದು ಗುಡಿಸಾದರೂ ಬಿದ್ದು ಹೋಗುವುದಕ್ಕಿಂತ ಆಕಾಶ ಭೂಮಿಯು ಅಳಿದು ಹೋಗುವುದೇ ಸುಲಭ. ತನ್ನ ಹೆಂಡತಿಯನ್ನು ಬಿಟ್ಟು ಬೇರೊಬ್ಬಳನ್ನು ಮದುವೆ ಮಾಡಿಕೊಳ್ಳುವ ಪ್ರತಿಯೊಬ್ಬನು ವ್ಯಭಿಚಾರ ಮಾಡುವವನಾಗಿದ್ದಾನೆ ಮತ್ತು ಗಂಡ ಬಿಟ್ಟವಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡುವವನಾಗಿದ್ದಾನೆ. ಆಮೇಲೆ ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತನೇ ಹೇಳ್ತಾರೆ, ಇದಕ್ಕೆ ಮುಂಚೆ ಮೋಸೆ ಬರ್ತಿರ್ತಾರೆ, ಏನಂತ ಅಂದರೆ ನಿನಗೆ ಮೋಸ ಮಾಡುವಂಥ ಒಂದು ಹೆಂಡತಿ ಆ ಒಂದು ವಿಷಯದಲ್ಲಿ ಮಾತ್ರ ನೀನು ಏನು ಮಾಡ್ಬೋದಂದರೆ ಡೈವರ್ಸ್ ಕೊಡ್ಬೋದು. ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ನೀನೇನು ಮಾಡೋಂಗಿಲ್ಲ, ಡೈವರ್ಸ್ ಕೊಡು. ಯೇಸು ಕ್ರಿಸ್ತ ಅದನ್ನು ರಿಪೀಟ್ ಮಾಡ್ತಾರೆ ಇನ್ನೊಂದು ಜಾಗದಲ್ಲಿ, ಮತ್ತೆಯಲ್ಲಿ ನೀವು ನೋಡ್ತೀವಿ ರಿಪೀಟ್ ಮಾಡ್ತಾರೆ. ಈ ಒಂದು ಕೇಸಲ್ಲಿ ಮಾತ್ರ ನೀವು ಏನು ಮಾಡ್ಬೋದು, ಬೇಕಾದರೆ ಅದನ್ನು ಕೊಡಲೇಬೇಕು ಅಂತಲ್ಲ, ನಿನಗೆ ಕೊಡಬೇಕು ಅಂತಿದ್ರೆ ಈ ಒಂದು ವಿಷಯದಲ್ಲಿ ಮಾತ್ರ ನಿನಗೆ ವಿರೋಧವಾಗಿ ಪಾಪ ಮಾಡಿದರೆ ಮಾತ್ರ ನೀನೇನು ಮಾಡ್ಬೋದು, ನೀನು ಕೊಡ್ಬೋದು, ಡೈವರ್ಸ್ ಕೊಡ್ಬೋದು. ಈ ಜಾಗದಲ್ಲಿ ಹಣಕಾಸಿನ ಕುರಿತಾಗಿ ಮಾತಾಡಬೇಕಾದ್ರೆ ಇಲ್ಲಿ ಯಾಕೆ ಸಡನ್ನಾಗಿ ಡೈವರ್ಸ್ ಕುರಿತಾಗಿ ಮಾತಾಡ್ತಾ ಇದ್ದಾರೆ? ಇದು ಪ್ರಶ್ನೆಗಳು ನಮ್ಮನ್ನು ದೇವರ ವಾಕ್ಯನ ಓದಬೇಕಾದ್ರೆ ಬರಬೇಕು. ಯಾಕೆ ಈ ಒಂದು ವಿಷಯ ಈ ಜಾಗದಲ್ಲಿ ಬರ್ತಾ ಇದೆ? ಬೇರೆ ಕಡೆ ಮಾತಾಡಿದ್ದು ಬೇರೆ ವಿಷಯ, ಇಲ್ಲಿ ಯಾಕೆ ಬರ್ತಾ ಇದೆ ಅಂದರೆ ಎರಡು ರೀತಿಯಾಗಿ ದೇವರ ನ್ಯಾಯವನ್ನು, ದೇವರ ಲಾನ ಮೋಸೆ ಕೊಟ್ಟಿರುವಂಥ, ಮೋಸೆ ಮೂಲಕ ದೇವರು ಕೊಟ್ಟಿರುವಂಥ ಏನದು ನ್ಯಾಯಗಳನ್ನು ಇವರು ಅರ್ಥ ಮಾಡಿಕೊಂಡ್ರು. ಯಾವ ರೀತಿ ಅಂದರೆ ಒಂದು ಏನಂದರೆ ಇವ್ರು ನಿಜವಾಗ್ಲೂ ತಪ್ಪು ಮಾಡಿದರೆ ಮಾಡ್ಬೋದು ಅನ್ನೋದು ಒಂದು. ಇನ್ನೊಂದು ಈ ಪಾರಸಿಯರ ಸದಸ್ಯರು ಅದಲ್ಲಿ ಏನು ಮಾಡಿದ್ರು ಅಂದರೆ ಒಂದು ರೀತಿಯಾಗಿ ಅದನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ಅರ್ಥ ಕೊಟ್ಟರಂದರೆ ಅವನಿಗೊಂದು ವಿಷಯ ಇಷ್ಟ ಆಗಿಲ್ಲ, ಗಂಡನಿಗೊಂದು ವಿಷಯ ಇಷ್ಟ ಆಗಿಲ್ಲ ಆ ಜಾಗದಲ್ಲಿ ಅಂದರೆ ಡೈವರ್ಸ್ ಕೊಟ್ಬಿಡ್ಬೋದು ಅಂತ. ಊಟ ಅದು ಏನದು ಊಟದಲ್ಲಿ ಏನೋ ಊಟ ಸಡನ್ನಾಗಿ ಬರ್ನ್ ಆಗಿಬಿಡ್ತು, ಏನಂತ ಊಟ ಚೆನ್ನಾಗಿಲ್ಲ ಟೇಸ್ಟು, ಡೈವರ್ಸ್ ಕೊಟ್ಬಿಡ್ತೀನಿ. ಮತ್ತು ನನಗೆ ಬೇರೆ ಹೆಂಗಸಿ ಇಷ್ಟ ಆಗಿದೆ, ನಿನಗೆ ಡೈವರ್ಸ್ ಕೊಟ್ಬಿಡ್ತೀನಿ. ಸೊ ಅವ್ರ ಇಷ್ಟ ಬಂದಿರುವಂಥ ರೀತಿಯಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಏನು ಹೇಳ್ತಾರೆ ವಾರ್ತೆಯನ್ನು ಅವ್ರು ಏನು ಮಾಡಿದೆ ಅಂದರೆ ಟ್ವಿಸ್ಟ್ ಮಾಡಿ ಯೂಸ್ ಮಾಡ್ಕೊಂಡ್ರು, ಅವ್ರಿಗೆ ಯೂಸ್ ಆಗಬೇಕು ಅಂತ. ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಟ್ವಿಸ್ಟ್ ಮಾಡಿ ಯೂಸ್ ಮಾಡ್ಕೊಂಡ್ರು ದೇವ್ರ ವಾಕ್ಯವನ್ನು. ದೇವ್ರ ವಾಕ್ಯದಲ್ಲಿ ಆ ಪದವನ್ನು ಏನು ಮಾಡಿದ್ರು, ವರ್ಡ್ನ ಏನು ಮಾಡಿದ್ರು ಅಂದರೆ ಟ್ವಿಸ್ಟ್ ಮಾಡಿ ಯೂಸ್ ಮಾಡಿಕೊಂಡ್ರು. ಉಪ್ಪು ಸರಿಯಾಗಿಲ್ಲ, ಇಷ್ಟ ಇಲ್ಲ, ಅದು ಸರಿ ಇಲ್ಲ, ನೀನು ನನಗೆ ವಿರೋಧ, ನೀನು ನಡ್ಕೊಂಡಿರೋ ನಡತೆ ನನಗೆ ಇಷ್ಟ ಆಗಿಲ್ಲ, ನಿನ್ನನ್ನು ನಾನೇನು ಮಾಡ್ತೀನಿ, ಡೈವರ್ಸ್ ಮಾಡಿ. ಯಾಕೆ ಇವರು ಈ ರೀತಿ ಡೈವರ್ಸ್ ಮಾಡ್ತಾಯಿದ್ರು ತಿರುಗಿ ಅಂದರೆ ಎಲ್ಲಿ ಮದುವೆ ಮಾಡ್ಕೊತಾ ಇದ್ದಾರೆ, ಹಣಕಾಸು ಇರುವಂಥ ಹೆಂಗಸರನ್ನ ಮದುವೆ ಮಾಡ್ಕೊತಾ ಇದ್ರು. ಯಾಕೆ? ಹಣಕಾಸು, ಲ್ಯಾಂಡ್ ಸಿಗತ್ತೆ, ಲ್ಯಾಂಡ್ ಏನು ಮಾಡಿದ್ದೀರ, ಭೂಮಿ ಸಿಗತ್ತೆ, ಹಣಕಾಸು ಸಿಗುತ್ತೆ, ಎಲ್ಲ ವಿಷಯಗಳನ್ನು ಮಾಡೋದಕ್ಕೆ ಪಾರಸಿಯರ ಸದಸ್ಯರು ಈ ಒಂದು ಲಾನ ಉಪಯೋಗ ಮಾಡಿಕೊಂಡ್ರು. ಡೈವರ್ಸ್ ಮಾಡೋದು ಕರೆಕ್ಟೇ, ಯಾಕಂದರೆ ಅವ್ರ ಕೆಲಸನೇನು ದೇವರ ಲಾ, ದೇವರ ಇದೆಲ್ಲ ಕಾಪಾಡುವುದೇ ಅವರ ಕೆಲಸ. ಅವ್ರೇನು ಮಾಡಿದ್ರು ಅಂದರೆ ಅದರಲ್ಲಿ ಆ ವಾಕ್ಯವನ್ನು ಯೂಸ್ ಮಾಡಿಕೊಂಡ್ರು, ಟ್ವಿಸ್ಟ್ ಮಾಡಿ ಯೂಸ್ ಮಾಡಿಕೊಂಡ್ರು. ನನಗಿಷ್ಟ ಆಗದೆ ಅವಳು ನಡ್ಕೊಂಡ್ರೆ ನಾನು ಕೊಡ್ಬೋದು ಅಂತ ಆ ವಾಕ್ಯವನ್ನು ಯೂಸ್ ಮಾಡಿಕೊಂಡ್ರು. ಇದನ್ನು ಹಲೀಲ್ಸ್ ಡಿಕ್ರಿ ಅಂತ ಹೇಳ್ತಾ ಇದ್ರು, ಅದನ್ನು ಓದೋದು ಬೇಡ, ಮೇನ್ ಪಾಯಿಂಟ್ ಇದೆ. ಅವ್ರು ಈ ರೀತಿ ಉಪಯೋಗ ಮಾಡಿಕೊಂಡು ಡೈವರ್ಸ್ ಮಾಡಿಬಿಟ್ಟು ಬೇರೆ ಇನ್ನೊಂದು ಲೇಡಿನ ಮದುವೆ ಮಾಡಿಕೊಂಡು ಅವ್ರೇನು ಮಾಡ್ತಾಯಿದ್ರು, ಲ್ಯಾಂಡ್, ಮೇಯ್ನಾಗಿ ಹಣಕಾಸು. ಇದನ್ನೇ ಸ್ಟಾರ್ಟಿಂಗಲ್ಲಿ 14ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ, ಇವರಿಗೆಲ್ಲ ಹಣಕಾಸು ಅನ್ನೋದು ಅಷ್ಟು ಇಷ್ಟ. ಸೊ ಯೇಸು ಕ್ರಿಸ್ತು ಇದನ್ನು ಈ ಜಾಗದಲ್ಲಿ ಕರೆಕ್ಟಾಗಿ ಹೇಳೋದಕ್ಕೆ ಕಾರಣ ಇದೆ, ಏನಂತ, ಡೈವರ್ಸ್ ಅನ್ನೋದು ಯಾವಾಗ ಇದಕ್ಕೆ ಒಂದು ಕಾರಣದಿಂದ ಮಾತ್ರ ನೀನು ಕೊಡುವುದಕ್ಕೆ ಸಾಧ್ಯ, ಅದನ್ನು ಬಿಟ್ಟು ಬೇರೆ ಯಾವುದಕ್ಕೂ ನೀನು ಏನು ಮಾಡಬಾರ್ದು, ಕೊಡಬಾರ್ದು. ಅಲ್ಲೆಲೂಯ. ಇಲ್ಲಿಯ ವಾಕ್ಯ ಬರೋದಕ್ಕೆ ಅದೇ ಕಾರಣ. ಓಕೆ, 19ರಿಂದ ನಾವು 29-31ವರೆಗೂ ಓದೋದು ಬೇಡ, ನಿಮ್ಮೆಲ್ಲರೂ ಗೊತ್ತಿರುವಂಥ ಒಂದು ವಿಷಯ, ಅದನ್ನು ಹೇಳಿ ನಾನು ಮುಗಿಸ್ತೀನಿ. ಏನಂದರೆ ಇವಾಗ ಸೆಕೆಂಡ್ ಸ್ಟೋರಿ ಬಂತು, ಯಾರ ಕುರಿತಾಗಂದರೆ ಲಾಜರು ಮತ್ತು ಇನ್ನೊಂದು ಐಶ್ವರ್ಯವಂತ ಒಂದು ಮನುಷ್ಯ. ಲಾಜರ್ನ ಹೆಸರನ್ನು ಉಪಯೋಗ ಮಾಡ್ತಾ ಇದ್ದಾರೆ, ಐಶ್ವರ್ಯವಾದ ಮನುಷ್ಯನ ಹೆಸರನ್ನು ಉಪಯೋಗಿಸಿಲ್ಲ. ಯಾಕೆ? ಇಲ್ಲಿ ನೋಡಿ ಕ್ಲೀನಾಗಿ ಹೇಳ್ತಾ ಇದ್ದಾರೆ, ಲಾಜರ್ ಅನ್ನೋದು ಒಂದು ಹೆಸರನ್ನ ಉಪಯೋಗಿಸ್ತಾ ಇದ್ದಾರೆ ಯೇಸು ಕ್ರಿಸ್ತು. ಜನರಲ್ ಆಗಿ ದೇವರು ಯೇಸು ಕ್ರಿಸ್ತು ಸ್ಟೋರೀಸ್ ಹೇಳುವಾಗ ಅಥವಾ ಒಂದು ಪ್ಯಾರಬಲ್, ಸಾಮ್ಯಗಳನ್ನು ಕೊಡುವಾಗ ಹೆಸರು ಯೂಸ್ ಮಾಡಿ ನಾವು ನೋಡಿಲ್ಲ. ಈ ಜಾಗದಲ್ಲಿ ಲಾಜರಸ್ನ ಕರೆಕ್ಟಾಗಿ ಹೆಸರು ಹಿಡಿದು ಕರೀತಾ ಇದ್ದಾರೆ, ಆದರೆ ಐಶ್ವರ್ಯವಂತನ ಹೆಸರನ್ನು ಕೊಟ್ಟೇ ಇಲ್ಲ. ಇದಕ್ಕೆ ಎರಡು ಅರ್ಥಗಳಿದೆ, ಓಕೆ. ಆದರೆ 19ನೇ ವಾಕ್ಯದಲ್ಲಿ ಫಸ್ಟೇ ನೋಡ್ತೀವಿ, ಅವನು ಯಾವ ರೀತಿ
ಅವನು ಕುರಿತಾಗಿ ನಾವು ಅರ್ಥ ಮಾಡ್ಕೊಬೇಕಂದ್ರೆ ಯಾವ ರೀತಿ ವಸ್ತ್ರ ಹಾಕೊಂಡಿದ್ದಾನೆ ನೋಡ್ತೀವಿ. 19 ಓದಿ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಾ ಇದ್ದನು. ಆಮೇಲೆ ಇವಾಗ ತಾನೇ ಪಾರಸ್ಯರು ಸದಸ್ಯರು ಕುರಿತಾಗಿ ಮಾತಾಡ್ತಿದೆ ಅಂತ ಯೇಸು ಕ್ರಿಸ್ತು ಎಲ್ಲ ಹೇಳಿ ಮುಗಿಸಿ ಸಡನ್ ಆಗಿ ಇನ್ನೊಂದು ಸ್ಟೋರಿ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ವಿಷಯವನ್ನು ಅವರು ಆ ಜಾಗದಲ್ಲಿ ಮಾತನಾಡೋದಕ್ಕೆ ಕಾರಣ ಅವರು ಪಾರಸ್ಯರನ್ನು ಸದಸ್ಯರನ್ನು ನೋಡಿನೇ ಮಾತಾಡ್ತಾ ಇದ್ದಾರೆ. ಇದನ್ನು ಈ ವಸ್ತ್ರವನ್ನು ಯೂಶಲ್ ಆಗಿ ಧರಿಸ್ತಾ ಇದ್ದಿದ್ದು ಯಾರು? ಈ ರೀತಿ ಒಂದು ಪರ್ಪಲಲ್ಲಿ ಒಂದು ಏನು ಹೇಳ್ತಾರೆ ರೋಬ್ ಹಾಕ್ಕೊತಾ ಇದ್ರ ಮೇಲೆ. ಯಾರಂದರೆ ಈ ಸಾಧುಸ್ಯರು. ಅವರು ರಾಯಲ್ ಆಗಿ ಡ್ರೆಸ್ ಹಾಕೊಬೇಕು ಅಂತ ಈ ರೀತಿ ಕರೆಕ್ಟಾಗಿ ಈ ರೀತಿ ಡ್ರೆಸ್ ಹಾಕ್ಕೊಳ್ತಾ ಇದ್ರು. ಓಕೆ. ಸೊ ಯೇಸು ಕ್ರಿಸ್ತು ಆ ಜಾಗದಲ್ಲಿ ಮಾತಾಡಬೇಕಾದ್ರೆ ಕರೆಕ್ಟಾಗಿ ಇಬ್ಬರ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಏನಂತ ಅಂದರೆ ಈ ಸ್ಪೆಸಿಫಿಕ್ಕಾಗಿ ಸದಸ್ಯರು ಪಾರಿಸ್ಯರು ಅವರಲ್ಲಿ ಇದ್ದಂಥ ಈ ಒಂದು ಹಣಕಾಸು ಇರುವಂಥ ಮನುಷ್ಯರ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಓಕೆ. ಇವರು ಈ ಜಾಗದಲ್ಲಿ ನೆಕ್ಸ್ಟ್ ನೋಡಿ ಒಂದು ಏನು ಹೇಳ್ತಾರೆ, ಒಂದು ಪುವರ್ ಆದ ಒಂದು ಮನುಷ್ಯ ಇದೆ, ಲಾಜರು ಅನ್ನುವಂಥ ಒಂದು ಮನುಷ್ಯ ಆಯಿತಾ. ಕಂಟಿನ್ಯೂ ಮಾಡಿ 20 ಬೇಗ ಓದಿ ನಾನು. ಅವನ ಮನೆಯ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷುಗಾರನು ಬಿದ್ದುಕೊಂಡಿದ್ದನು. ಇವನು ಮೈತುಂಬ ಉಣ್ಣುಳ್ಳವನು, ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಆಮೇಲೆ ಓಕೆ ನೋಡಿ, ಇವನ್ನ ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಾ ಇದೆ ಅಂದರೆ ಆ ಒಂದು ಐಶ್ವರ್ಯವಂತನ ಮನೆಯ ಡೋರ್ ಹತ್ರ ಬಾಗಿಲ ಹತ್ರ ಕರ್ಕೊಂಡೋಗಿ ಬಿಡ್ತಾಯಿದ್ರು. ಓಕೆ. ಇವನು ಎಷ್ಟು ವೀಕ್ ಆಗಿದ್ದಾನೆ ಅಂದರೆ ಅಲ್ಲಿದ್ದಂಥ ಒಂದು ವೈಲ್ಡ್ ಸ್ಕ್ಯಾವೆಂಜರ್ಸ್ ಅಂತಾರೆ, ಅಂದರೆ ತುಂಬ ಈ ರೀತಿಯಾಗಿರುವಂಥ ವೈಲ್ಡ್ ನಾಯಿಗಳು, ನಾರ್ಮಲ್ ನಾಯಿ ಕೂಡ ಅಲ್ಲ, ಸ್ವಲ್ಪ ವೈಲ್ಡ್ ಆಗಿರುವಂಥ ನಾಯಿ, ಅಂಥ ನಾಯಿಗಳು ಬಂದು ಇವನನ್ನು ಮೈಯೆಲ್ಲ ಇದು ಮಾಡ್ತಾ ಇರಬೇಕಾದ್ರೂ ನಗ್ತಾ ಇದ್ರು ಅವನು ಏನು ಮಾಡೋಕ್ಕಾಗ್ತಾಯಿಲ್ಲ. ಅವನಿಂದ ಅದನ್ನು ಶೂ ಅಂತ ಹೇಳಿ ತಳ್ಳುವುದಕ್ಕಾಗಲ್ಲ, ಅಷ್ಟು ವೀಕ್ ಆಗಿದ್ದಾನೆ ಅವನು. ಅಲ್ಲೆಲೂಯ. ಎಲ್ಲಿ ಕರ್ಕೊಂಡು ಬಂದು ಬಿಡ್ತಾ ಇದ್ರೆ ಅಂದರೆ ಅವನ ಬಾಗಿಲ ಹತ್ರ. ಇದೇ ಬಾಗಿಲ ಕುರಿತಾಗಿ 16ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತು ಏನಂತ ಮಾತಾಡ್ತಾ ಇದ್ದಾರೆ ಅಂದರೆ 16ನೇ ವಾಕ್ಯ ಓದಿ ಬೇಗನೆ. ಧರ್ಮಶಾಸ್ತ್ರವು ಪ್ರವಾದಿಗಳು ಯೋಹಾನನ ತನಕವೇ ಈಚೆಗೆ ದೇವರ ರಾಜ್ಯವು ನೆಕ್ಸ್ಟ್ ಸಾರಲ್ಪಡುತ್ತಾ ಇದೆ, ಅದರಲ್ಲಿ ಸಕಲರು ಬಲಾತ್ಕಾರವಾಗಿ ನುಗ್ಗುತ್ತಾರೆ. ಎಲ್ಲಿ ದೇವರ ರಾಜ್ಯದ ಒಳಗಡೆ, ದೇವರ ರಾಜ್ಯದ ಬಾಗಿಲಿನ ಒಳಗಡೆ ಎಲ್ಲರೂ ಏನಾಗ್ತಾರೆ ಅಂತೆ, ಬಲಾತ್ಕಾರವಾಗಿ, ಅಂದರೆ ಅಷ್ಟು ಜನ ರಶ್ ಮಾಡಿ ಒಳಗಡೆ ಬಿಡ್ತಾರೆ ಅಂತ ಇಲ್ಲಿದೆ. ಇದಕ್ಕೆ ಮುಂಚೆನೇ ನೋಡ್ತೀವಿ ಏನು ಹೇಳ್ತಾರೆ, ನೀವು ಸೆತ್ತು ಈ ಒಂದು ಹಣಕಾಸೆಲ್ಲ ಬಿಟ್ಟು ಹೋಗುವಾಗ ಎಲ್ಲಿ ನಿಮ್ಮನ್ನು ವೆಲ್ಕಮ್ ಮಾಡ್ಕೊಳ್ತೀವಿ, ಪರಲೋಕ ರಾಜ್ಯದ ಗೇಟ್ಸ್ ಒಳಗಡೆ ಇಟರ್ನಲ್ ಲೈಫ್ಗೆ ನಿಮ್ಮನ್ನು ಏನು ಮಾಡ್ತಾರೆ ಅಲ್ಲೂ. ಸೊ ಬಾಗಿಲು ಅನ್ನೋದು 3 ಜಾಗಗಳಲ್ಲಿ ಈ ಜಾಗದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಏನಕ್ಕೆ ಯೂಸ್ ಮಾಡ್ತಾ ನಾವು ನೋಡೋಣ. ಸೊ ಇಲ್ಲಿ ಇವನನ್ನು ಈ ರೀತಿ ಅವನಷ್ಟು ವೀಕ್ ಆಗಿರುವಂಥ ಒಂದು ಲಾಜರನು. ಓಕೆ. ಸೊ ಈ ಲಾಜರನ್ನು ಇಬ್ಬರು ಏನಾಗ್ತಾರೆ, ಐಶ್ವರ್ಯವಂತನೂ ಸೆತ್ತೋಗ್ತಾನೆ, ಲಾಜರು ಸಹ ಏನಾಗ್ತಾನೆ ಆ ಜಾಗದಲ್ಲಿ ಸೆತ್ತೋಗ್ತಾನೆ. ಈ ಒಂದು ಈ ಲಾಜರು ಎಲ್ಲೋ ಕರ್ಕೊಂಡು ಹೋಗ್ತಾ ದೇವರು ಆಬ್ರಾಮ್ನ ಮಡಿಲಲ್ಲಿ ಅವನು ಇರ್ತಾನಂತೆ. ನರಕಕ್ಕೆ ಯಾರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ನರಕಕ್ಕೆ ಹೋಗ್ತಾನಂತೆ ಅವನು. ಸೊ ಶ್ರೀಮಂತನು ಆ ಜಾಗದಲ್ಲಿ ಒಂದು ವಿಷಯವನ್ನು ಹೇಳ್ತಾನೆ ನೋಡಿ. ಯಾರನ್ನ ಕರೀತಾನಂದರೆ ಆಬ್ರಾಮ್ನ ಕರೀತಾನೆ. ಏನಂತ, ಲಾಜರ್ನ ಕಳಿಸಿ ನನ್ನ ಮೇಲೆ ಏನು ಮಾಡಿ ಒಂದು ತುತ್ತು ನೀರು. ಸೊ ಲೋಕದಲ್ಲಿ ಇದು ನಾವು ಮುಂಚೆನೇ ನೋಡಿರ್ತೀವಿ. ಏನಂತ, ಅವನು ಅವಾಗಲೂ ಲಾಜರಸ್ನ ಏನಾಗಿ ನೋಡ್ತಾ ಇದ್ದಾನೆ, ಒಂದು ಸರ್ವೆಂಟಾಗಿ, ಅವನ ಕೆಳಗಡೆ ಇರುವಂಥ ಒಂದು ಮನುಷ್ಯ, ಅವನನ್ನು ಕಳಿಸಿ ನನಗೊಂದು ಕೆಲಸ ಮಾಡಿಸಿ ಅಂತ. ಆಬ್ರಾಮೆ ನೀವು ಕೊಡಿ ಅಂತ ಕೇಳ್ತಾ ಇಲ್ಲ, ಅಥವಾ ಲಾಜರಸ್ ಹತ್ರ ಮಾತಾಡ್ತಾ ಇಲ್ಲ. ಆಬ್ರಾಮ್ನ ಈ ಒಂದು ಐಶ್ವರ್ಯವಂತ ನೋಡಿದ್ನಾ ಇಲ್ವಾ ಅಂತ ನಮಗೆ, ಅಂದರೆ ಅವ್ನು ಜೀವಂತವಾಗಿರುವಾಗ ನೋಡಿದ್ನಾ ಇಲ್ವಾ ನಮಗೆ ಗೊತ್ತಿಲ್ಲ. ಆದರೆ ಲಾಜರಸ್ನ ಖಂಡಿತವಾಗೂ ನೋಡಿರ್ತಾನೆ. ಆದ್ರೂ ಅವ್ನು ಯಾರನ್ನ ಹೇಳ್ತಾ ಇದ್ದಾನೆ, ಆಬ್ರಾಮ್. ಯಾಕಂದರೆ ಅವ್ರ ಮೇಲಿರುವವರು ಅವನನ್ನು ಹೇಳಿ ಏನಂತ ಹೇಳ್ತಾ ಇದ್ದಾನೆ, ಲಾಜರನ್ನ ಕಳಿಸಿ ಏನು ಮಾಡಿ ನನಗೊಂದು ನೀರು. ಈ ಲೋಕದಲ್ಲಿ ಅವನು ಇರಬೇಕಾದ್ರೆ ಅವನ ನಾಲಿಗೆಗೆ ಎಷ್ಟು ರುಚಿ ಆಗುತ್ತೋ, ಏನು ಬೇಕು ಎಲ್ಲವನ್ನೂ ಅವನು ಏನು ಮಾಡ್ತಾ ಇದ್ದ, ತಿಂತ. ಅದೇ ವಿಷಯ ಅವ್ನ ನರಕದಲ್ಲಿ ಹೋಗುವಾಗ ಅವನಿಗೆ ಪನಿಷ್ಮೆಂಟ್ ಆಗುತ್ತೆ. ಅವನೇನು ಹೇಳ್ತಾನೆ, ನನ್ನ ನಾಲಿಗೆ ತುಂಬ ಒಂಥರ ಇದೆ, ನನ್ನ ನಾಲಿಗೆಗೆ ಒಂದು ಏನು ಮಾಡಿ. ಇಲ್ಲಿರುವಾಗ ದೇವರು ಅವನಿಗೆ ಯಾವುದೇ ರೀತಿ ಕೊರತೆಯನ್ನು ಕೊಟ್ಟಿಲ್ಲ. ನರಕದಲ್ಲಿ ಅವನಿಗೆ ಕೊರತೆ ಇರುವುದೇ ಯಾವುದಲ್ಲಿ, ನಾಲಿಗೆಯಲ್ಲಿ. ಅವನಿಗೆ ಏನು ಬೇಕೋ ಅವನಿಗೆ ಏನೂ ಸಿಗಲ್ಲ. ಹಲ್ಲೆಲೂಯಾ. ಸೊ ಆ ಜಾಗದಲ್ಲಿ ಏನಂದರೆ ಇದನ್ನು ಯೇಸು ಕ್ರಿಸ್ತು ಹೇಳ್ತಾರೆ. ಓಕೆ, ಇದೆಲ್ಲ ಆಯಿತು.
ಇದಾದ ಮೇಲೆ ಹೇಳ್ತಾರೆ, ಸಾವಿನಿಂದ ಒಬ್ರು ಎದ್ದು ಬಂದು ಹೋಗಿ ಹೇಳಿದ್ರು ಈ ನಿನ್ನ ಸಹೋದರರು ಕೇಳುವುದಿಲ್ಲ. ಇದನ್ನು ಹೇಳೋದಕ್ಕೂ ಇನ್ನೊಂದು ಕಾರಣ ಏನಂದರೆ, ಆ ಜಾಗದಲ್ಲಿ 5 ಬ್ರದರ್ಸ್ ಇದ್ದರು, 5 ಸಹೋದರರು. 5 ಸಹೋದರರು ಯಾರಂದರೆ 5 ಜನನು ಹೈ ಪ್ರೀಸ್ಟ್ ಅಂದರೆ ಯಾಜಕರು ಅಂತ ಪೊಸಿಷನ್ಲಿ ಇದ್ದಂಥ ಮನುಷ್ಯರು. ಆ 5 ಜನರು ಏನು ಮಾಡ್ತಾರೆ ಅಂದರೆ, ಎಲ್ಲ ಹಣಕಾಸು ಅವ್ರ ಕಂಟ್ರೋಲಲ್ಲೇ ಇತ್ತು. ಇವರನ್ನು ಕುರಿತಾಗಿ ಮಾತನಾಡುವಾಗಲೇ ಈ ಚಾಪ್ಟರ್ನ ಜಾಗದಲ್ಲಿ ಮಾತಾಡ್ತಾ ಇದ್ದಾರೆ ಯೇಸು ಕ್ರಿಸ್ತು. ಅಲ್ಲೆಲ್ಲೂಯ. ನೀನು ಒಬ್ಬನ ಸತ್ತೋಗಿ ನೀನು ಆ ಜಾಗದಲ್ಲಿ ನೀನು ಬೇರೆಯವ್ರನ್ನ ಕಳಿಸಿ. ಅಲ್ಲೂ ಏನು ಹೇಳ್ತಾ ಅಂದರೆ, ಲಾಜರಸ್ನ ಸಾವಿನಿಂದ ಕಳಿಸಿ ಅವ್ರಿಗೆ ಅಡ್ವೈಸ್ ಮಾಡೋಕ್ಕೆ ಹೇಳಿ, ಅವನ ಕೆಲಸಗಾರನಾಗೆ ನರಕದಲ್ಲೂ ಅವನು ನೋಡ್ತಾ ಇದ್ದಾನೆ. ಅವಾಗೇನು ಹೇಳ್ತಾರೆ ಅಂದರೆ ಯೇಸು ಕ್ರಿಸ್ತು, ಅದಕ್ಕೆ ನೋಡಿ ಎದ್ದು ಬಂದಿದ್ದು ಯಾರು? ಲಾಜರು ಎದ್ದು ಬಂದಿದ್ದ ತಕ್ಷಣ ಈ ಜಾಗದಲ್ಲಿ ಅದೇ ಸದಸ್ಯರು, ಪಾರಸರು, ಅದೇ ಯಾಜಕರು ಏನಂತ ಹೇಳ್ತಾರೆ ಅಂದರೆ, ಯೇಸು ಕ್ರಿಸ್ತುವನ್ನ ಬೇಗನೆ ಸಾಯಿಸಬೇಕು ಅಂತ ಪ್ಲ್ಯಾನ್ನ ಫಾಸ್ಟ್ ಮಾಡ್ತಾರೆ. ಅಲ್ಲೆಲ್ಲೂಯ. ಇದೂ ಅದು ಎಲ್ಲ ಕನೆಕ್ಟೆಡ್ ಆಗಿರುವಂಥ ಒಂದು ವಿಷಯ. ಯೇಸು ಕ್ರಿಸ್ತುವನ್ನ ಬೇಗನೆ ಸಾಯಿಸಬೇಕು ಅಂತ ಹೇಳುವುದಕ್ಕೆ ಕಾರಣ, ಲಾಜರು ಅನ್ನುವಂಥ ಒಂದು ಮನುಷ್ಯ. ಈ ಲಾಜರು ಆ ಲಾಜರು ಬೇರೆ, ಸ್ಟೋರಿ ಹೆಸರು ಒಂದು ಮುಖ್ಯ. ಓಕೆ, ಕಂಟಿನ್ಯೂ ಮಾಡಿ. ಇದನ್ನು ಓದಿ ಮುಗಿಸ್ಬೇಕಾದ್ರೆ ಆ ಜಾಗದಲ್ಲಿ ನೋಡ್ತೀವಿ ಪ್ರವಾದಿಗಳೇ ಇದ್ದಾರೆ. ಅವ್ರು ಈ ಬೇರೆ ಬ್ರದರ್ಸ್ನ ಕಾಪಾಡೋಕ್ಕೆ ಪ್ರವಾದಿಗಳಿದ್ದಾರೆ. ಅವ್ರು ಹೇಳಿನೇ ಕೇಳದೆ ಹೋದರೆ, ಸಾವಿನಿಂದ ಒಬ್ರು ಎದ್ದು ಬಂದು ಹೇಳಿದ್ರು ಅವರು ಕೇಳೋದಿಲ್ಲ. ಇದನ್ನೇ ಹೀಬ್ರೂಸಲ್ಲಿ ಇನ್ನೊಂದು ವಿಷಯ, ಇಬ್ಬರ ಪುಸ್ತಕದಲ್ಲಿ ಏನಂತ ಹೇಳ್ತಾರೆ ಅಂದರೆ, ಒಬ್ಬನು ಪವಿತ್ರಾತ್ಮ ಅವನನ್ನು ಮನಸ್ಸು ಚೇಂಜ್ ಮಾಡಬೇಕು ಅಂತ ಹೇಳುವಾಗ ಅದನ್ನು ಅವ್ನು ತಳ್ಳಿಬಿಟ್ಟು ಹೋದರೆ ಅವನನ್ನು ಯಾರಿಂದಾನೂ ಕಾಪಾಡ. ಅದಕ್ಕೇನು ಅರ್ಥ ಅಂದರೆ, ಪವಿತ್ರಾತ್ಮರು ನಿಮ್ಮ ಮನಸ್ಸಲ್ಲಿ ಒಂದು ವಿಷಯ ಹೇಳ್ತಾರೆ, ಅದಕ್ಕೆ ಅರ್ಥ ಏನಂದರೆ, ಪವಿತ್ರಾತ್ಮರನ್ನು ಯೇಸು ಕ್ರಿಸ್ತುವಿನ ರಕ್ಷಣೆ ರುಚಿಸುವುದದೇ. ಪವಿತ್ರಾತ್ಮರು ನಿಮ್ಮ ಮನಸ್ಸಲ್ಲಿ ಮಾತನಾಡಿ ನಿಮ್ಮನ್ನು ಆ ಒಂದು ಜಾಗದಲ್ಲಿ ತಳ್ಳುವಾಗ ಅದನ್ನು ತಳ್ತಾನೇ ಇರ್ತಾರಲ್ಲ. ಯಾಕಂದರೆ ಪಾರಸ್ಯರು ಸದಸ್ಯರಿಗೆ ಯೇಸು ಕ್ರಿಸ್ತು ಯಾರಂತ ಚೆನ್ನಾಗಿ ಗೊತ್ತಿತ್ತು. ಅಲ್ಲೆಲ್ಲೂಯ. ಓಕೆ, ಸೊ ಇದೆಲ್ಲ ಮುಗಿಸಿದ ಮೇಲೆ ನಾನು ಇದನ್ನು ಹೇಳಿ ಎಲ್ಲಿ ಮುಗಿಸ್ಬೇಕಂದ್ರೆ, ಇವರ ಕಣ್ಗಳಿಗೆ ಯಾರು? ಈ ಒಂದು ಯಾಜಕನಾಗಿರಲಿ, ಐಶ್ವರ್ಯವಂತರ ಕಣ್ಗಳಿಗೆ ಪುವರ್ ಪೀಪಲ್ ಅಂದರೆ ಬಡ ಜನರು ಯಾವಾಗಲೂ ಎಲ್ಲಿರಬೇಕಂತೆ? ಬಾಗಿಲ ಹತ್ರನೇ ಇರಬೇಕು, ಕೆಳಗಡೆನೇ ಇರಬೇಕು. ಇವ್ರ ಹತ್ರ ಎಷ್ಟೋ ಐಶ್ವರ್ಯ ಇತ್ತಂದರೆ, ಇವ್ರ ಕೈಯಲ್ಲಿ ಸ್ವಲ್ಪ ಗ್ರೀಸ್ ಆಗಿಬಿಟ್ಟು, ಊಟ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಎಣ್ಣೆ ತಟ್ಟುವ ಏನೋ ಆಗ್ಬಿಡುತ್ತೆ ಅಂದರೆ, ಅವ್ರೇನು ಮಾಡ್ತಾಯಿದ್ರೆ ಬ್ರೆಡ್ಡಲ್ಲಿ ಒರೆಸ್ಕೊಂಡು ಬ್ರೆಡ್ನ ಕೆಳಗಡೆ ಹಾಕ್ತಾಯಿದ್ರು. ಸೊ ತುಂಡಂದರೆ ತಿನ್ನುವಾಗ ಬೀಳುವಂಥ ತುಂಡಿನ ಕುರಿತಾಗಿ ಮಾತಾಡ್ತಾ ಇಲ್ಲ. ನಾವೆಲ್ಲ ಎಲ್ಲರೂ ಬೆಳೆದ ಮೇಲೆ ಯಾರೋ ತುಂಡುಗಳೇನಾಗಲ್ಲ ಕೆಳಗಡೆ, ನಾವು ಯಾರು ಬೀಳ್ಸ್ಕೊಂಡು ತಿನ್ನಲ್ಲ, ಅವರು ಏನು ಬೀಳ್ಸ್ಕೊಂಡು ತಿಂತಾ ಇಲ್ಲ. ಸೊ ಅವ್ರ ಕೈಗಳಲ್ಲಿ ಎಣ್ಣೆ ಆಗುವಾಗ ಅವರು ಬಟ್ಟೆಯಲ್ಲಿ ಒರೆಸ್ತಾ ಇರಲ್ಲ, ಬ್ರೆಡ್ಡಲ್ಲಿ ಒರೆಸಿ ಬ್ರೆಡ್ ಕೆಳಗಡೆ ಆಗ್ತಾಯಿದ್ರು. ಆ ತುಂಡನ್ನು ಯಾರು ತಿಂತಾಯಿದ್ರು ಅಂದರೆ ಲಾಜರು. ರೈಲ್ವೆಯ. ಓಕೆ, ಸೊ ಈ ಲಾಜರು ಕುರಿತಾಗಿ ಮಾತಾಡ್ತಾ ಇರಬೇಕಾದ್ರೆ ನಾವು ಹೇಳಿದ್ವಲ್ಲ, ಇವರು ಎಲ್ಲಿರ್ತಾ ಇದ್ದಂದರೆ ಡೋರ್ ಹತ್ರ ನಿಂತ್ಕೊಂಡು ಅವ್ರನ್ನ ಅಲ್ಲಿ ಕರ್ಕೊಂಡೋಗಿ ಬಿಡ್ತಾ ಇದೆ ಅಂತ. ಏನಕ್ಕೆ? ಅವ್ರು ಆ ಒಂದು ಮನೇಲಿರುವಂಥ ಒಂದು ವೇಸ್ಟ್ ಎಲ್ಲ ಆಚೆ ಬರಲಿ, ಅವಾಗ ನಾವು ತಿನ್ಬೋದು ಅಂತ. ಅದನ್ನು ಯೇಸು ಕ್ರಿಸ್ತು ಈ ಜಾಗದಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಯೋಹಾನ್ ಜ್ಞಾನಸ್ಥಾನ ಅವ್ರು ಇಳಿದು ಬಂದು ಅವನು ಹುಟ್ಟು ಬಂದ ಮೇಲೆ, ಅವನು ಹೇಳಿದ ಮೇಲೆ ಇವಾಗ ಏನಾಗ್ತಾ ಇದೆ ಅಂದರೆ, ಈ ಬಡ ಜನರೇ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಒಳಗಡೆ, ದೇವರ ರಾಜ್ಯದ ಒಳಗಡೆ ಹೋಗ್ತಾ ಇದ್ದಾರೆ. ಪಾರಸ್ಯರು ಅವ್ರ ಮೈಂಡಲ್ಲಿ ಇದ್ದಿದ್ದೇನೆಂದರೆ, ನಾವು ದೇವರ ಹತ್ರ ಕೃಪೆ ಪಡ್ಕೊಂಡಿದ್ದೀವಿ, ನಾವೇ ದೇವರ ರಾಜ್ಯವನ್ನು ಹೋಗಿ ಸೇರ್ತೀವಿ. ಇಲ್ಲಿ ಯೇಸು ಕ್ರಿಸ್ತ ಅದನ್ನು ಏನು ಮಾಡ್ತಾ ಅಂದರೆ ಚೇಂಜ್ ಮಾಡ್ತಾ ಇದ್ದಾರೆ ಫುಲ್ಲಾಗಿ. ಇದಕ್ಕೆ ಮುಂಚೆನೂ ಇನ್ನೊಂದು ವಾಕ್ಯ, 9ನೇ ವಾಕ್ಯ ಓದೋದ್ವಲ್ಲ, 9ನೇ ವಾಕ್ಯ ಓದಿ ಮುಗಿಸ್ತೀನಿ. 9th ವರ್ಷ ಓದಿ. ಅನ್ಯಾಯ ದನದ ಮೂಲಕವಾಗಿ ನಿಮಗೆ ಲೋಕದ ದನದ ಒಂದು ಅದರ ಮೂಲಕ ನೀವೇನ್ ಮಾಡಿ ಸ್ನೇಹಿತರನ್ನ ಮಾಡಿಕೊಳ್ಳಿರಿ. ಹೀಗೆ ಮಾಡಿದರೆ ಅದು ನಿಮ್ಮನ್ನು ಕೈ ಬಿಟ್ಟು ಹೋದಾಗ ಅವ್ರು ನಿಮ್ಮನ್ನು ಶಾಶ್ವತವಾದ ವಾಸಸ್ಥಾನಗಳಲ್ಲಿ ಅವರು ಅಂದ್ರೆ ಯಾರು? ಯಾವ ಸ್ನೇಹಿತರ ಕುರಿತಾಗಿ ಮಾತಾಡ್ತಾ ಅಂದರೆ, ಬಡ ಜನರಿಗೆ ನೀವು ಸಹಾಯ ಮಾಡಿ ಲೋಕದಲ್ಲಿರುವಾಗ. ಯಾಕಂದರೆ ಇವ್ರಿಗಿದ್ದಂಥ ಯೂದ ಜನರಿಗಿದ್ದಂಥ ಒಂದು ನಂಬಿಕೆ ಏನಂದರೆ, ಬಡ ಜನರೇ ಆ ಗೇಟ್ ದೇವರ ಇಟರ್ನಿಟಿ ಒಳಗಡೆ ಕರ್ಕೊಂಡು ಹೋಗೋದಕ್ಕೆ ಮೊದಲು ಆ ಗೇಟಲ್ಲಿ ನಿಂತ್ಕೊಂಡು ನಿಮ್ಮ ಕ್ಯಾರೆಕ್ಟರ್ನ ಅವರು ದೇವ್ರ ಮುಂದೆ ಹೇಳ್ತಾ ಇದ್ರಂತೆ. ಏನಂತ? ಇವರು ಒಳ್ಳೆ ಜನರು, ಇವ್ರು ನನಗೆ ಈ ಒಂದು ಲೋಕದಲ್ಲೇ ಅವರು ಸಹಾಯ ಮಾಡಿದ್ರು. ಸೊ ದೇವರ ಮುಂದೆ ನಿಮ್ಮನ್ನೇನು ಮಾಡ್ತಾ ಇದ್ರಂತೆ ಈ ಜನರು? ನಿನ್ನ ಕ್ಯಾರೆಕ್ಟರ್ನ ಹೊಗಳಿ ಹೇಳ್ತಾ ಇದ್ದಾರೆ ಆ ಜಾಗದಲ್ಲಿ. ಅಲ್ಲೆಲ್ಲೂಯ. ರಕ್ಷಣೆ ಅನ್ನೋದು ಸುಲಭವಾಗಿ ಫ್ರೀಯಾಗಿ ನಾವು ಯಾವುದೇ ಕಾಸು ತೊಗೊಂಡು ಪಡ್ಕೊಳ್ಳುವಂಥ ವಿಷಯ ಅಲ್ಲ. ಆದರೆ ಅಲ್ಲಿ ಐಶ್ವರ್ಯವಂತ ಸೇರಿಸುವುದಕ್ಕೆ ಅರ್ಥ ಇದೆ. ನಾವಿಲ್ಲಿ ಇಲ್ಲದೆ ಇರುವವರಿಗೆ ಕೊಡುವಾಗ ಅವರ ಕೈಗಳಿಂದ ನಮಗೇನು ಮಾಡೋಕ್ಕಾಗಲ್ಲಂತೆ, ವಾಪಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ.
ದೇವರ ನಮಗೋಸ್ಕರ ಏನು ಮಾಡ್ತಾರಂತೆ, ಅದನ್ನು ಆ ಜಾಗದಲ್ಲಿ ಅಳಿಯದೇ ಇರುವಂಥ ಜಾಗದಲ್ಲಿ ನಮಗೋಸ್ಕರ ದೇವರು ಏನು ಮಾಡ್ತಾ ಇದ್ದಾರೆ, ಸೇರಿಸಿಡ್ತಾ ಇದ್ದಾರೆ. ಹಲ್ಲೆಲೂಯ. Hallelujah. ಇವಾಗ ಈ ಜಾಗದಲ್ಲಿ ಏನು ಹೇಳ್ತಾ ಇದೆ ಅಂದರೆ, ವೆಲ್ಕಮ್ ಮಾಡ್ತಾರೆ ಅನ್ನೋದು ಯಾರಂದರೆ, ಈ ಜನರು ನಿಮ್ಮನ್ನು ವೆಲ್ಕಮ್ ಮಾಡ್ತಾರಂತೆ. ನೀವು ಇವಾಗ ಯಾರಿಗೆಲ್ಲ ಉಪಯೋಗ ಮಾಡಿರ್ತೀರೋ ಅವರಿಂದ ಕೊಡೋಕ್ಕಾಗ್ತಾ ಇಲ್ಲ, ಯಾರಿಂದ ಮಾಡೋದು. ಬಡ ಜನರ ಕುರಿತಾಗಿ ಮಾತಾಡ್ತಾ ಇದೆ. ಬಡ ಜನ ಅದನ್ನೇ ಎಕ್ಸಾಂಪಲಾಗಿ ಯಾರು ಕೊಡ್ತಾ ಇದ್ದಾರೆ, ಲಾಜರು. ಯೇಸು ಕ್ರಿಸ್ತು ಎಕ್ಸಾಂಪಲಾಗಿ ಕೊಡ್ತಾ ಇದ್ದಾರೆ. ನೀವು ಇಲ್ಲಿ ನೀವು ಅವರಿಂದ ಕೊಡೋಕ್ಕಾಗಲ್ಲ, ನೀವು ಅಲ್ಲಿ ಹೋಗಿ ದೇವ್ರ ಮುಂದೆ ನಿಂತ್ಕೊಳ್ಳುವಾಗ ಅವ್ರು ನಿಮಗೋಸ್ಕರ ಏನು ಮಾಡ್ತಾರೆ ಅಂತೆ ಮಾತಾಡ್ತಾ ಇರೋ, ನನಗೆಲ್ಲ ಒಳ್ಳೇದಿಷ್ಟು ಮಾಡಿದ್ದಾರೆ ಅಂತ. ಹಲ್ಲೆಲೂಯ. ಇದು ರಕ್ಷಣೆ ಕುರಿತಾಗಲ್ಲ, ನಿಮ್ಮ ಗುಣದ ಕುರಿತಾಗಿ. ರಕ್ಷಣೆ ಅದು ಫ್ರೀಯಾಗಿ ಕೊಟ್ಟಿದ್ರು ಅದನ್ನು ಜೇಮ್ಸ್ ಏನಂತ ಹೇಳ್ತಾರೆ, ಜೇಮ್ಸ್ ಯಾರು, ಯಾಕೋಬನ ಪುಸ್ತಕದಲ್ಲಿ ಏನು ಹೇಳ್ತಾರೆ, ನಿನ್ನ ರಕ್ಷಣೆ ನೀನೇನು ಮಾಡು, ನಡವಳಿಕೆಯಲ್ಲಿ ತೋರಿಸು, ಆ್ಯಕ್ಷನಲ್ಲಿ ತೋರಿಸಿ, ಕ್ರಿಯೆಯಲ್ಲಿ ತೋರಿಸು. ಹಲ್ಲೆಲೂಯ. ಕ್ರಿಯೆ ಇಲ್ಲದ ವಿಶ್ವಾಸ ಏನಾಗಿದೆ, ಸತ್ತೋಗಿದೆ. ಹಲ್ಲೆಲೂಯ. ಅದಕ್ಕೆ ಅರ್ಥ ಏನಂದರೆ, ನಾನು ರಕ್ಷಣೆ ನಿಜವಾಗ್ಲೂ ಹೊಂದಿದರೆ ನನ್ನ ಗುಣಾದೇಶ, ನನ್ನ ನಡವಳಿಕೆ, ನಾನು ಮಾಡ್ತಾ ಇರುವಂಥ ಕ್ರಿಯೆಗಳೇನಾಗುತ್ತೆ, ಚೇಂಜ್ ಆಗುತ್ತೆ, ತೋರಿಸುತ್ತೆ. ಹಲ್ಲೆಲೂಯ. ಯೇಸು ಕ್ರಿಸ್ತು ಎಲ್ಲದಕ್ಕಿಂತ ಮೇಲಾಗಿ ಮಾಡಿದ ದೊಡ್ಡ ವಿಷಯ ಏನಂದರೆ, ಬಡವರ ಮೇಲೆ ಕರುಣೆ ತೋರಿಸ್ತಾ ಇದ್ದಾರೆ. ಹಲ್ಲೆಲೂಯ. ಅದನ್ನು ಏನು ಹೇಳ್ತಾರೆ, ಮಕ್ಕಳು ನನ್ನ ಹತ್ರ ಬರದೆ ತಡೆ ಮಾಡಬೇಡಬೇಡಿ, ಅವ್ರನ್ನೇನು ಮಾಡಿ ಅವ್ರನ್ನ ಬಿಡಿ ಅಂಥವ್ರೆ ದೇವರಾಜ. ಅದನ್ನು ಏನು ಹೇಳ್ತಾರೆ, ಬಡವರು ಕರೆಯುವಾಗ ದೇವ್ರು ಏನು ಮಾಡಿದಂತೆ ಆ ಜಾಗದಲ್ಲಿ. ಸೊ ಬಡವರ ಕುರಿತಾಗಿ ಜಾಗದಲ್ಲಿ ಏನಂತ, ನಿನ್ನಿಂದ ಆಗುವ ಕಾಲದಲ್ಲಿ ನಿನ್ನನ್ನು ದೇವರು ಆಶೀರ್ವದಿಸುವಾಗ ನೀನು ಪರಲೋಕ ರಾಜ್ಯದಲ್ಲಿ ಸೇರಿಸ್ಬೇಕಂದ್ರೆ ಅದೇ ಪರಲೋಕ ರಾಜ್ಯದಲ್ಲಿ ನೀನೇನು ಮಾಡಬೇಕು, ಬಿತ್ತನೆ ಮಾಡಬೇಕು. ಅದಕ್ಕೆ ಅರ್ಥ ಬರೀ ಮಿನಿಸ್ಟ್ರಿ ಕೊಡುವುದು ಮಾತ್ರ ಅಲ್ಲ, ಮಿನಿಸ್ಟ್ರಿ ಕಟ್ಟುವುದು ಮಾತ್ರ ಅಂದರೆ ದೇವರಿಗೆ ಕುರಿತಾದ ವಿಷಯಗಳನ್ನು ಕಟ್ಟುವುದು ಮಾತ್ರ ಅಲ್ಲ, ಬಡವರಿಗೆ ಸಹಾಯ ಮಾಡೋದೇ ಮೇಯ್ನಾಗಿ ದೇವ್ರು ನೋಡ್ತಾರೆ. ಹಲ್ಲೆಲೂಯ. ಇದನ್ನೇ ಐಷಯದಲ್ಲಿ ಉಪವಾಸದ ಕುರಿತಾಗಿ ಮಾತನಾಡುವಾಗ ಏನಂತ ಹೇಳ್ತಾರೆ, ನಿನ್ನ ಹತ್ರ 2 ಇದ್ರೆ ನೀನೇನು ಮಾಡು, ಒಂದನ್ನು ಕೊಡು. ನಿನ್ನ ಹತ್ರ ಒಂದು ವಿಷಯ ಇಲ್ವಾ, ಒಂದು ವಿಷಯವನ್ನು ನಿನ್ನ ಹತ್ರ ಒಂದು ವಿಷಯ ಇದೆ ಅಂದರೆ ಏನು ಮಾಡು, ಶೇರ್ ಮಾಡ್ಕೊ. ಅಂದರೆ ಏನು ಮಾಡು, ನಿನಗಂತ ನೀನು ಇಟ್ಕೊಬೇಡ. ಸೊ ಇದೆಲ್ಲವೂ ಎಲ್ಲಿಗೆ ನಿಮ್ಗೆ ಉಪಯೋಗ ಆಗುತ್ತೆ, ದೇವರ ರಾಜ್ಯದಲ್ಲಿ ಬಿತ್ತನೆ ಮಾಡುವುದಕ್ಕೆ ಅರ್ಥ ಇದೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಆ ಒಂದು ಮ್ಯಾನೇಜರ್ ಇದಾದ ಮೇಲೆ, ಇವಾಗ ಎಕ್ಸಾಂಪಲ್ ಇಟ್ಕೊಳ್ಳಿ, ನೀವು ಇಂಡಿಯಾದಲ್ಲಿದ್ದೀರಾ, ಹಣಕಾಸು ಒಂದು ಸ್ವಲ್ಪ ಸೇರಿಸಿ ಇಟ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಇದನ್ನು ಬೇರೆ ದೇಶದಲ್ಲಿ ಖರ್ಚು ಮಾಡೋಕ್ಕಾಗತ್ತಾ? ಇದೇ ನೋಟ್ ಎತ್ಕೊಂಡೋಗಿ ಅವನ ಹತ್ರ ಕೊಟ್ಟರೆ ಅವ್ರು ಏನಕ್ಕೂ ಉಪಯೋಗನೇ ಆಗಲ್ಲ. ನೀವು ಇಲ್ಲಿಂದ ಶ್ರೀಲಂಕಾಗೆ ಹೋಗಿ ಕೊಟ್ಟರು ಅಲ್ಲಿ ಏನು ಬೇರೆ ನೋಟ್ ಇದ್ದರೆ ಏನಾಗುತ್ತೆ, ಚೇಂಜ್ ಆಗುತ್ತೆ. ಪಕ್ಕದಲ್ಲಿರುವಂಥ ದೇಶ ಚೈನಾಗೆ ಹೋಗಿ ನೀವು ಕೊಟ್ಟರು ಅವ್ರು ಏನು ಮಾಡಲ್ಲ, ನಿಮ್ಮ ನೋಟ್ನ ಉಪಯೋಗ ಮಾಡ್ಕೊಳ್ಳಲ್ಲ. ಏನು ಮಾಡ್ತೀವಿ ನಾವು ಅದಕ್ಕೆ ಮುಂಚೆ, ಎಕ್ಸ್ಚೇಂಜ್, ಕರೆನ್ಸಿ ಎಕ್ಸ್ಚೇಂಜ್. ಈ ಬಾರ್ಡರ್ ಎಲ್ಲಿದೆಯೋ ಆ ಬಾರ್ಡರ್ ಒಳಗಡೆ ಮಾತ್ರ ಆ ಕಾಸು ಯೂಸ್ ಆಗುತ್ತೆ. ಬಾರ್ಡರ್ ದಾಟಿದ್ರೆ ಆ ಕಾಸು ಪೇಪರ್ ಅಷ್ಟೇ. ಅಲ್ಲೆಲ್ಲೂ ಎಕ್ಸ್ಚೇಂಜ್ ಮಾಡಿದ್ರೇ ಏನದು ಉಪಯೋಗ. ಯೇಸು ಕ್ರಿಸ್ತು ಆಗಿರಲಿ, ಆ ಮನುಷ್ಯ ಆಗಿರಲಿ, ಆ ಜಾಗದಲ್ಲಿ ಏನು ಮಾಡ್ತಾ ಇದ್ದಾನಂದರೆ, ಈ ಕೆಲಸ ಬಿಟ್ಟು ಹೋದರೆ ಮಾಲೀಕನ ಕಾಸೆಲ್ಲ ನನಗೆ ಉಪಯೋಗ ಇಲ್ಲ, ಯಾಕೆಂದರೆ ನನಗೆ ಸೈನಿಂಗ್ ಅಥಾರಿಟಿ ಹೋಯ್ತು. ಇವಾಗ ಇರುವಾಗಲೇ ಈ ಕಾಸು ನಾನು ಎಕ್ಸ್ಚೇಂಜ್ ಮಾಡ್ಕೊತೀನಿ ಅಂತ ಇಲ್ಲಿ ಎಕ್ಸ್ಚೇಂಜ್ ಮಾಡ್ಕೊತಾನೆ, ಬಡವ್ರ ಹತ್ರ ಅಂದ ಕಡಿಮೆ ಮಾಡಿ ಅವ್ರಿಗೂ ಹೆಲ್ಪ್ ಮಾಡ್ತಾನೆ, ಇವನಿಗೂ ಹೆಲ್ಪ್ ಆಯಿತು. ಹಲ್ಲೆಲೂಯ. ಯೇಸು ಕ್ರಿಸ್ತು ಅದನ್ನೇ ನಮಗೂ ಹೇಳ್ತಾರೆ, ನೀವು ಕ್ರಿಸ್ತುವಲ್ಲಿ ಇರುವಂಥ ನೀವೂ ಸಹ ಮೂರ್ಖರಾಗಿಡಬೇಡ್ರಿ. ಇಲ್ಲಿ ಹಣಕಾಸು ಸೇರಿಸೋದು ಅಷ್ಟು ಮುಖ್ಯ ಅಲ್ಲ, ಈ ಹಣಕಾಸನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಎಲ್ಲಿ ನಿರಂತರವಾಗಿರ್ತೀರೋ ಅಲ್ಲಿಗೆ ಏನು ಮಾಡಿ, ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಆ ಜಾಗಕ್ಕೆ ಏನು ಮಾಡ್ಕೊಳ್ಳಿ, ಸೇರಿಸಿಟ್ಕೊಳ್ಳಿ ಅಂತಾರೆ. ಹಲ್ಲೆಲೂಯ. ಇಲ್ಲಿರುವಂಥ ಹಣಕಾಸು ಇಲ್ಲಿವರೆಗೂ ಮಾತ್ರ ಉಪಯೋಗ ಆಗುತ್ತೆ. ನಾವು ಸತ್ತೋದ್ರೆ ಅದನ್ನು ನೆಕ್ಸ್ಟ್ ಡೇನೇ ಬಾರ್ಡರ್ ದಾಟಿರ್ತಾರೆ, ಇಲ್ಲಿ ಬಂದು ನಾನು ಉಪಯೋಗ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯ. ಪೌಲು, ಪೇತ್ರನು ಎಲ್ಲವನ್ನು ಬಿಟ್ಟು ಕೊಟ್ಟು ಆ ಜಾಗದಲ್ಲಿ ಎಲ್ಲವನ್ನು ಏನು ಮಾಡಿದ್ರು, ಅವರು ಸೇರಿಸ್ಕೊಂಡ್ರು. ಬರೀ ಪೋರ್ ಪೀಪಲ್ ಹೆಲ್ಪ್ ಮಾಡಿದ್ದು ಮಾತ್ರ ಅವ್ರು ಮಾಡಿದ್ರು, ಅನ್ಯ ಜನರಿಗೆ ಅದು ಪೋರ್ ಆಗಿರುವಂತಂದರೆ ಬಡವರಿಗೆ ಉಪಯೋಗ ಮಾಡಿದ್ರು, ಬಡವರಿಗೋಸ್ಕರ ಮಾಡೋದೆಲ್ಲ ಓಕೆ. ಆದಿಯಲ್ಲಿದ್ದಂಥ ಸಭೆ ಹಣಕಾಸನ್ನು ಒಬ್ಬೊಬ್ಬರು ಅಂತ ಸೇರಿಸಿಟ್ಕೊಳ್ತಾ ಇಲ್ಲ, ಎಲ್ಲರೂ ಹಾಕ್ಬಿಟ್ಟು ಯಾರಿಗೆ ಬೇಕಿದೆಯೋ ಅವರು ಉಪಯೋಗ ಮಾಡ್ತಾಯಿದ್ರು. ಇವಾಗ ಆ ವಿಷಯವನ್ನು ನಾವು ಮಾಡ್ತಾ ಇಲ್ಲ, ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರ ರಾಜ್ಯದಲ್ಲಿ ಇದಕ್ಕೆ ಅರ್ಥ ಏನಂದರೆ, ಉಪಯೋಗ ಮಾಡುವುದು ಅಲ್ಲಿ ಸೇರಿಸ್ತಾ ಇದ್ದೀವಿ. ಹಲ್ಲೆಲೂಯ. ಇಲ್ಲಿ ಅದನ್ನು ಇಟ್ಕೊಂಡ್ರೆ ನನಗೇನಕ್ಕೂ ಉಪಯೋಗನೇ ಇಲ್ಲ. ಅದಕ್ಕೆ ಅರ್ಥ ಏನಂದರೆ, ನಾನು ಎಲ್ಲವನ್ನೂ ಕೊಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಕೂತ್ಕೊಂಡಿರ್ತೀನಿ ಅನ್ನೋದು ಅಲ್ಲ.
ನನ್ನ ಕಣ್ಣು ಮುಂದೆ ದೇವ್ರು ನನಗೆ ಈ ಒಂದು ವಿಷಯವನ್ನು ಮಾಡು ಅಂತ ಹೇಳುವಾಗ, ನನ್ನ ಕಣ್ಣು ಮುಂದೆ ಒಬ್ಬರು ಕಷ್ಟಪಡ್ತಾ ಇರುವಾಗ ನನ್ನ ಹತ್ರ ಇದ್ದರೆ ನನ್ನನ್ನು ಇವಾಗ ದೇವ್ರು ಏನು ಹೇಳ್ತಾರೆ, ನಿನ್ನ ನೀಡ್ಸ್ ಏನಿದೆ, ನೆಕ್ಸ್ಟ್ ನಾನು ಇದು ಮಾಡಬೇಕು, ಅದು ಮಾಡಬೇಕು, ನನ್ನ ಮನೆಯ ಕೆಲಸ, ಇದೆಲ್ಲವನ್ನು ಮೀರಿದ ಮೇಲೆ ನಾನು ಒಬ್ರಿಗೆ ಏನು ಮಾಡ್ಬೋದು ನನ್ನ ಹತ್ರ ಎರಡಿದ್ರೇ ನಾನು ಒಬ್ರಿಗೆ ಒಂದು ಕೊಡೋಕ್ಕೆ ಸಾಧ್ಯ. ನನಗೆ ಒಂದೇ ಒಂದಿದೆ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ನನ್ನಿಂದ ಸಾಧ್ಯವಾದ ಮಟ್ಟಿಗೆ ನಾನು ಏನು ಮಾಡಬೇಕು, ಈ ಒಂದೇ ಒಂದು ಇರುವಾಗಲೂ ನಾನು ಯಾವಾಗ ಅದನ್ನು ಕೊಡಬೇಕಂದ್ರೆ ದೇವರು ನಿಮ್ಮನ್ನು ಸ್ಪೆಸಿಫಿಕ್ಕಾಗಿ ಹೇಳುವಾಗ ನಿನ್ನ ಹತ್ರ ಇರುವಂಥ ವಿಷಯವನ್ನು ಕೊಡುವಂಥ ದೇವರೇ ಹೇಳುವಾಗ ನೀವು ಕೊಡ್ಬೋದು. ಸುಮ್ಮನೆ ನನ್ನ ಹತ್ರ ಇರುವುದನ್ನು ಕೊಟ್ಬಿಡ್ಬಾರ್ದು. ದೇವ್ರು ಹೇಳ್ಬೇಕು ಸರಿ ಈ ಜಾಗದಿಂದ. ಯಾಕಂದರೆ ದೇವ್ರ ವಾಕ್ಯದಲ್ಲಿ ಏನಿದೆ ಅಂದರೆ ನಮ್ಗೆ ಗೊತ್ತಲ್ಲ, ದೇವ್ರ ವಾಕ್ಯದಲ್ಲಿ ಏನಿದೆ, ಪಕ್ಷಿಗಳಾಗಿರಲಿ, ಕಾಟಲ್ಲಿರುವಂಥ ಪುಷ್ಪ ಆಗಿರಲಿ, ಏನನ್ನು ಏನು ಮಾಡಿಲ್ಲ, ಬಿತ್ತನೆ ಮಾಡಿಲ್ಲ, ಕೊಯ್ತಿಲ್ಲ. ಆದರೆ ದೇವ್ರ ಆ ನೀಡ್ಸ್ನ ಏನು ಮಾಡ್ತಾ ಇದ್ದಾರೆ, ಪೋಷಿಸ್ತಾ ಇದ್ದಾರೆ. ಹಲ್ಲೆಲೂಯ. ಅದೇ ರೀತಿ ದೇವರು ನಮಗೂ ಸಹ ಏನು ಮಾಡ್ತಾರೆ, ಪೋಷಿಸ್ತಾ ಇದ್ದಾರೆ. ಹಲ್ಲೆಲೂಯ. ಆದರೆ ದೇವ್ರು ನಿಮ್ಮನ್ನು ಹೇಳಬೇಕು, ನನ್ನ ಹತ್ರ ಇರುವಂಥ ಒಂದನ್ನು ಸಹ ಏನು ಮಾಡು, ಕೊಟ್ಬಿಡು. ಮನಸ್ಸಲ್ಲಿ ಸ್ಟ್ರಾಂಗ್ ಆಗಿ 1 ಸತಿ 2 ಸತಿ ಅಲ್ಲ, ಜಾಸ್ತಿ ಸತಿ ಹೇಳ್ತಾರೆ, ಸ್ಟ್ರಾಂಗ್ ಆಗಿ ಹೇಳ್ತಾರೆ, ಅವಾಗ ಕೊಡ್ಬೋದು. ಅದು ಬಿಟ್ಟರೆ ನಮ್ಮ ಹತ್ರ ಇರುವಂಥ ಎಕ್ಸ್ಟ್ರಾನ ಸೇರಿಸಿಡುವುದಕ್ಕೆ ಬದಲಾಗಿ ದೇವರು ಹೇಳುವಾಗ ಅದನ್ನು ಅನ್ಯ ಜನರಿಗೆ ಅಥವಾ ಬಡವರಿಗೆ, ಯಾಕಂದರೆ ಅದು ಎಲ್ಲಿ ಹೋಗಿ ಸೇರ್ತಾ ಇದೆ ಅಂದರೆ ಅವ್ರಿಗೆ ಹೋಗಿ ಸೇರುವುದಕ್ಕಿಂತ ಪರಲೋಕ ರಾಜ್ಯದಲ್ಲಿ ನೀವೇನು ಮಾಡ್ತಾ ಇದ್ದೀರಾ, ಸೇರಿಸ್ತಾ ಇದ್ದೀರಾ. ಹಲ್ಲೆಲೂಯ. ಇಲ್ಲಿರುವಂಥ ಒಂದು ಐಶ್ವರ್ಯ ಅಳಿದು ಹೋಗುತ್ತೆ, ಅಲ್ಲಿ ಸೇರಿಸೋದೇನಾಗಲ್ಲ, ಅಳಿದು ಹೋಗುತ್ತಿಲ್ಲ. ಹಲ್ಲೆಲೂಯ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಓಕೆ, ನಾವು ನೋಡೋದಲ್ಲ ಅನೇಕ ವಿಷಯಗಳು ಇವತ್ತು ನೋಡೋದ್ವಿ. ಲಾಜರಸ್ ಆಗಿರಲಿ, ಐಶ್ವರ್ಯವಂತನಾಗಿರಲಿ, ಇದೆಲ್ಲ ವಿಷಯಗಳು ನೀವು ನೋಡಬೇಕಾದ್ರೆ ಮೇನಾಗಿ ನಾವು ಅರ್ಥ ಮಾಡ್ಕೊಳ್ತಾ ಇರಬೇಕು. ಏನು ಹಣಕಾಸಿನ ಕುರಿತಾಗಿ ಯೇಸು ಕ್ರಿಸ್ತ ಮಾತಾಡಬೇಕಾದ್ರೆ ಅದನ್ನು ಜ್ಞಾನವಾಗಿ ಉಪಯೋಗಿಸ್ಕೊಳ್ಳಿ ಅಂತ ಇದ್ದಾರೆ. ಜ್ಞಾನವಾಗಿ ಯಾವ ರೀತಿ ಪರಲೋಕ ರಾಜ್ಯದಲ್ಲಿ ಸೇರಿಸುವುದೇ ದೊಡ್ಡ ಜ್ಞಾನವಾಗಿರುವುದು. ಹಲ್ಲೆಲೂಯ. ಯಾಕಂದರೆ ಆ ಮನುಷ್ಯನಿಗೂ ಗೊತ್ತು, ಯಾರೋ ಆ ಮ್ಯಾನೇಜರ್ಗೆ ಗೊತ್ತು, ನಾನು ಇವತ್ತಿಲ್ಲ ನಾಳೆ ನನ್ನ ಕೆಲಸದಿಂದ ನನ್ನನ್ನು ನನಗೂ ನಿಮಗೂ ಗೊತ್ತು, ಇವತ್ತಿಲ್ಲ ನಾಳೆ ನಾವೆಲ್ಲರೂ ಸಾಯಲೇಬೇಕು. ಪರಲೋಕ ರಾಜ್ಯವನ್ನು ಅಂದರೆ ದೇವರನ್ನು ನಾವು ದೇವ್ರ ಮುಂದೆ ನಿಂತ್ಕೊಳ್ಳೇಬೇಕು. ನಿನ್ನ ರಕ್ಷಣೆಯನ್ನು ಕ್ರಿಯೆಯಲ್ಲಿ ತೋರಿಸೋದಕ್ಕೆ ಅರ್ಥ ಏನು, ನಿನ್ನ ಜೊತೆಯಲ್ಲಿ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು. ಯೇಸು ಕ್ರಿಸ್ತ 2 ಕಮ್ಯಾಂಡ್ಮೆಂಟ್ಸಲ್ಲಿ ಮುಗಿಸ್ತಾರೆ, 2 ಕಟ್ಟಳೆಗಳು. ಏನಂತ, ನಿನ್ನ ದೇವರನ್ನು ಪ್ರೀತಿಸು, ನೆಕ್ಸ್ಟು ನಿನ್ನಂತೆ ನಿನ್ನ ಸ್ವರೂಪದಲ್ಲಿರುವಂಥ ನಿನ್ನ ಸಹೋದರರನ್ನು ಪ್ರೀತಿಸು ಅಂತ ಇದ್ದಾರೆ. ಹಲ್ಲೆಲೂಯ. ಸೊ ನಾವು ಇವಾಗ ಇದನ್ನು ನಾವು ಕೊಡಬೇಕಾದ್ರೆ ಎಲ್ಲಿ ನಮ್ಮನ್ನು ವೆಲ್ಕಮ್ ಮಾಡ್ತಾರೆ ಅಂತ ಅದೇ ಜನರು ಇಲ್ಲಿ ಪರಲೋಕ ರಾಜ್ಯದ ಬಾಗಿಲ ಹತ್ರ ನಮ್ಮನ್ನು ಸ್ವೀಕರಿಸ್ತಾರೆ. ಹಲ್ಲೆಲೂಯ. ಸೊ ಒಂದು ವೇಳೆ ನಮ್ಮ ಹತ್ರ ಹಣಕಾಸು ಇಲ್ಲ, ಸಹಾಯ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಅದು ಬೇರೆ ವಿಷಯ. ಆದರೆ ದೇವರು ನಿಮ್ಮನ್ನು ಎಲ್ಲರನ್ನೂ ದೇವರು ಆ ಕಾಲದಲ್ಲಿ ಆಶೀರ್ವದಿಸ್ತಾರೆ. ಹಲ್ಲೆಲೂಯ. ದೇವರು ನಾವು ಆಶೀರ್ವಾದವಾಗಿ ಇರಬೇಕು ಅಂತ ಹೇಳೋದಕ್ಕೆ ಕಾರಣ, ನಮ್ಮನ್ನು ದೇವರು ಪರಲೋಕ ರಾಜ್ಯದಲ್ಲಿ ಆಶೀರ್ವಾದ ಮಾಡಬೇಕು ಅಂತ ಆಸೆ ಪಟ್ಟಿದ್ದಾರೆ. ಹಲ್ಲೆಲೂಯ. ಈ ಲೋಕದಲ್ಲಿ ದೇವರು ನಿಮ್ಮನ್ನು ದೇವರೇ ನಾನು ಇನ್ನೂ ಮೇಲಕ್ಕೆತ್ತಿ, ನಾನು ನಿಮ್ಮ ನಾಮವನ್ನು ವಹಿಪಡಿ, ಅದಕ್ಕೆ ಅರ್ಥ ಏನೋ, ದೇವರೇ ನಿಮ್ಮ ರಾಜ್ಯದಲ್ಲಿ ನಾನು ಸೇರಿಸಿಡಬೇಕು. ಹಲ್ಲೆಲೂಯ. ನನಗಾಗಿರಲಿ. ಮತ್ತು ಈ ಲೋಕದಲ್ಲಿರುವಾಗ ನನ್ನ ರಕ್ಷಣೆ ನಾನು ಏನು ಮಾಡಬೇಕು, ಉಪಯೋಗಿಸ್ಕೊಳ್ಬೇಕು. ಅಂದರೆ ನನ್ನ ರಕ್ಷಣೆ ಏನು ಮಾಡಬೇಕು, ವರ್ಕ್ ಯೋ ಸಾಲ್ವೇಷನ್ ಅಂತಾರೆ. ವರ್ಕ್ ಯೋ ಸಾಲ್ವೇಷನ್ ಅದಕ್ಕೆ ಅರ್ಥ ಏನಂದರೆ, ಅದನ್ನು ಸುಮ್ಮನೆ ಬಿಟ್ಬಿಡಬೇಡಿ. ನಿಮ್ಮ ರಕ್ಷಣೆಯನ್ನು ಏನು ಮಾಡಿ ಅಂದರೆ ಅದನ್ನು ಪೈರ್ಚಿ ಅಂತಾರೆ ತಮಿಳ್, ನನಗೆ ಕನ್ನಡ ಅಲ್ಲಿ ಗೊತ್ತಿಲ್ಲ. ಪೈರ್ಚಿ ಅಂದರೆ ಅಭ್ಯಾಸ, ಅಂದರೆ ಎಕ್ಸಸೈಸ್ ಅಂತಾರೆ. ಅಭ್ಯಾಸ. ನಾವು ಇರುವಂಥ ರಕ್ಷಣೆಯನ್ನು ವೇಸ್ಟ್ ಮಾಡಿಬಿಡ್ಬಾರ್ದು. ರಕ್ಷಣೆ ಹೊಂದ್ಕೊಂಡೆ, ನಾನು ಬ್ಯಾಪ್ಟಿಸಮ್ ತೊಗೊಂಡೆ ಮುಗೀತು ಅಂತ ಆ್ಯಕ್ಟಿವ್ ಆಗಿ ಅದನ್ನೇನು ಮಾಡಬೇಕಂದ್ರೆ ಅಭ್ಯಾಸದಲ್ಲಿಡಬೇಕು, ಅದನ್ನು ಯೂಸ್ ಮಾಡಬೇಕು ಅಂತ. ಅಲ್ಲಿ ಎಕ್ಸಸೈಸ್ ಮಾಡಬೇಕು. ಅದನ್ನು ಮಾಡುವಾಗಲೇ ಇವಾಗ ಬಾಡಿ ಯಾವ ರೀತಿ ನಾವು ಎಕ್ಸಸೈಸ್ ಮಾಡಿದ್ರೆ ನಮಗೇನಾಗುತ್ತೆ, ಫ್ಲೆಕ್ಸಿಬಲಾಗಿ ಚೆನ್ನಾಗಿರ್ತೀವಿ. ಮಾಡದೆ ನಾವು ಸುಮ್ಮನೆ ತಿಂದೆ ಕೂತ್ಕೊಂಡೆ ನಡೆದೆ ಅಂದರೆ ಏನಾಗುತ್ತೆ, ಬಾಡಿ ಅನ್ನೋದು ದಪ್ಪ ಆಗುತ್ತೆ, ವೀಕ್ ಆಗುತ್ತೆ. ಅಲ್ಲಿ ರಕ್ಷಣೆ ಅನ್ನೋದು ಅದಕ್ಕಿಂತ ಮುಖ್ಯವಾದಂಥ ವಿಷಯ. ಬಾಡಿ ಅನ್ನೋದು ಇವತ್ತಿದೆ, ನಾಳೆ ಹೋಗ್ಬಿಡುತ್ತೆ. ಆದರೆ ರಕ್ಷಣೆ ಅನ್ನೋವನ್ನು ನೀವು ಉಪಯೋಗ ಮಾಡಿಸ್ಕೊಂಡು ಅದನ್ನು ನೀವು ಫ್ಲೆಕ್ಸಿಬಲಾಗಿ ಯಾವಾಗ ಇಟ್ಕೊಂಡೇ ಹೋದರೆ ನಿಮ್ಮ ರಕ್ಷಣೆ ನೀವೇನು ಮಾಡ್ತೀರಾ, ವ್ಯರ್ಥವಾಗ್ತಾಯಿದೆ, ಏನಕ್ಕೂ ಉಪಯೋಗ ಇಲ್ಲ. ಮಣ್ಣಲ್ಲಿ ಮರೆ ಮಾಡಿ ಇಟ್ಕೊಂಡ್ರೆ ಕಾಸು ಡಬಲ್ ಆಗೋದೇ ಇಲ್ಲ. ರಕ್ಷಣೆ ಉಪಯೋಗಿಸ್ಬೇಕು. ಹಲ್ಲೆಲೂಯ. ಅದರಲ್ಲಿ ಒಂದು ವಿಷಯ ಅದಂದರೆ ಹಣಕಾಸನ್ನು ಸಹ ನೀವು ಅನೇಕ ವಿಷಯದಲ್ಲಿ ಆತ್ಮಿಕ ರೀತಿಯಲ್ಲಿ ಫಲ ಕೊಡುವುದು ಒಂದು ವಿಷಯ. ಅಂದರೆ
ಹಣಕಾಸನ್ನು ಉಪಯೋಗಿಸಿ ಪರಲೋಕ ರಾಜ್ಯದಲ್ಲಿ ನೀವು ಹಣವನ್ನು ಸೇರಿಸ್ಕೊಂಡ್ರೆ ಧನವನ್ನು ಸೇರಿಸ್ಕೊಳ್ಳೋದು ಇನ್ನೊಂದು ವಿಷಯ. ಅಳಿದು ಹೋಗದೇ ಇರುವಂಥ ಒಂದು ಧನ. ಅಲ್ಲಿ ಪ್ರಾರ್ಥಿಸೋಣ. ಯೇಸುವೆ, ನಿಮಗೆ ಸ್ತೋತ್ರ. ನೀವು ಒಳ್ಳೆಯವರು, ನಮ್ಮ ಕೃಪೆ ಸದಾಕಾಲವಿದೆ. ನಾವು ಓದಿರುವಂಥ ವಿಷಯಗಳು ಇವರ ಜೀವನದಲ್ಲಿ, ನಾವೆಲ್ಲರ ಜೀವನದಲ್ಲಿ ಉಪಯೋಗ ಆಗೋದಕ್ಕೆ ನೀವು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಾವು ಮುಖ್ಯವಾಗಿ ಪ್ರಾರ್ಥನೆ ಮಾಡ್ತಾರೆ ಏನಂದರೆ, ದೇವರೇ, ನೀವು ನಮ್ಮ ಜೀವನದಲ್ಲಿ ನಮ್ಮನ್ನು ಆಶೀರ್ವದಿಸ್ತಾ ಇದ್ದೀರಾ. ಇರುವಂಥ ವಿಷಯವನ್ನು ನಾನು ಸರಿಯಾಗಿ ಉಪಯೋಗಿಸ್ಕೊಂಡು ನಮಗೆ ಕೊಟ್ಟಿರುವಂಥ ಕೆಲಸದಲ್ಲಿ ದೇವರೇ, ನಾವು ವಿಶ್ವಾಸವಾಗಿದ್ದರೆ ಆವಾಗ ನೀವು ಇನ್ನೂ ಹೆಚ್ಚಾಗಿ ಕೊಟ್ಟು ನಮ್ಮನ್ನು ಪರಲೋಕ ರಾಜ್ಯದಲ್ಲಿ ಇನ್ನೂ ಹೆಚ್ಚಾಗಿ ಸೇರಿಸ್ಕೊಳ್ಬೋದು. ಅದಕ್ಕಾಗಿ ಸ್ತೋತ್ರ. ಐಶ್ವರ್ಯವನ್ನು ಸೇರಿಸುವುದು ತಪ್ಪಾದ ವಿಷಯ ಅಲ್ಲ, ಎಲ್ಲಿ ಸೇರಿಸ್ತಾ ಇದೀವಿ ಅನ್ನೋದು ಮುಖ್ಯ ದೇವರೇ. ಅದಕ್ಕಾಗಿ ಸ್ತೋತ್ರ. ಹೌದಪ್ಪ, ನಾವು ಐಶ್ವರ್ಯವಂತವಾಗಿರಬೇಕು, ಪರಲೋಕ ರಾಜ್ಯದಲ್ಲಿ ನಾವು ಐಶ್ವರ್ಯವಂತರಾಗಿರ್ಬೇಕು. ಅದಕ್ಕಾಗಿ ಸ್ತೋತ್ರಪ್ಪ. ಆ ಐಶ್ವರ್ಯ ಏನಂದರೆ, ನಮಗೆ ನೀವು ಕೊಡ್ತಾ ಇರುವಂಥ ಕಿರೀಟ, ಕೊನೆಯಲ್ಲಿ ನಮಗೆ ನೀವು ಕೊಡುವಂಥ ಕಿರೀಟ. ಪೌಲ್ ಹೇಳ್ತಾರಲ್ಲ, ನಾನು ಓಟವನ್ನು ಮುಗಿಸ್ಕೊಂಡೆ, ವಿಶ್ವಾಸವನ್ನು ಕಾಪಾಡಿಕೊಂಡೆ, ಕೊನೆಯಲ್ಲಿ ಜೀವ ಕಿರೀಟವನ್ನು ನಾನು ಯೇಸು ಕ್ರಿಸ್ತುವೆ ತಂಡ ಪಡ್ಕೊಳ್ತಾ ಇದ್ದೀನಿ ಅಂತ. ಅದೇ ರೀತಿ ನಮ್ಮನ್ನು ನ್ಯಾಯ ತೀರಿಸುವಾಗ ದೇವರೇ, ನಿಮ್ಮ ಮುಂದೆ ವಿಶ್ವಾಸವುಳ್ಳ ಒಂದು ಸೇವಕರಾಗಿ ನಾವು ಬಂದು, ನಾವೆಲ್ಲರೂ ವಿಶ್ವಾಸವುಳ್ಳವಂಥ ಒಂದು ಸೇವಕರಾಗಿ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳೋಕ್ಕೆ ಸಹಾಯ ಮಾಡಿ. ಹೌದಪ್ಪ, ನೀವು ಕೊಟ್ಟಂಥ ಕೆಲಸವನ್ನು ಕರೆಕ್ಟಾಗಿ ಮಾಡಿ, ನೀವು ನಮ್ಮ ಆದವ್ರಿಗೆಲ್ಲರೂ ಉಪಯೋಗ ಮಾಡಿ, ನಮ್ಮ ರಕ್ಷಣೆಯನ್ನು ನಾವು ಅಭ್ಯಾಸದಲ್ಲಿ ಇಟ್ಕೊಳ್ಳೋದಕ್ಕೆ ನೀವು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಕೇಳಿ ನಮ್ಮನ್ನು ಆಶೀರ್ವದಿಸಕ್ಕೆ ನೀವು ಇಷ್ಟು ಆಸೆ ಪಡೋದಕ್ಕೆ ಕಾರಣ ಇದೆ. ಹಣಕಾಸು ಮಾತ್ರ ಅಲ್ಲ, ಸಮಾಧಾನವಾಗಿರಲಿ, ಸಂತೋಷವಾಗಿರಲಿ, ಎಲ್ಲದಿಂದ ನೀವು ನಮ್ಮ ಜೊತೆ ಇದು ಪವಿತ್ರಾತ್ಮರ ಪ್ರಸನ್ನತೆ ಆಮೇಲೆ ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ನಾವು ಮಾಡಿದಂಥ ಎಲ್ಲ ಪ್ರಾರ್ಥನೆಗಳಾಗಿರಲಿ, ಎಲ್ಲರ ಕೋರಿಕೆಗಳೆಲ್ಲವನ್ನೂ ಕೇಳಿರ್ತೀರ. ಸರಿಯಾದ ಸಮಯದಲ್ಲಿ ನೀವು ಸದುತ್ತರವನ್ನು ದಯಪಾಲಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನೀವು ಹೇಳಿದಲ್ಲ, ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತುವಿನ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯತೆ ಐಕ್ಯತೆ ನಮ್ಮೆಲ್ಲರ ಜೊತೆಯನ್ನು ಸದಾಕಾಲ ಇರುವುದಕ್ಕೆ ನೀವು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಗಳಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ನೀವು ಉತ್ತರ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಅದೇ ರೀತಿ ಪ್ರಾರ್ಥನೆ ಮುಗಿಸೋದಕ್ಕೆ ಮೊದಲು ನಿಮ್ಮ ಸೇವಕರು, ಈ ಸಭೆಯಲ್ಲಿರುವಂಥ ಸೇವಕರು, ಹೌದಪ್ಪ, ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ, ಅವರ ಹೆಲ್ತ್ ಸರಿಯಾಗಿರುವುದಿಲ್ಲ, ಆವಾಗ ಈ ರೀತಿ ಆಗ್ತಾಯಿದೆ ದೇವರೇ. ಪರಲೋಕ ರಾಜ್ಯದಲ್ಲಿರುವಂಥ ದೇವರು ಪ್ರತಿಯೊಬ್ಬರ ಜೀವ ಶ್ವಾಸ ನಿಮ್ಮ ಕೈಯಲ್ಲಿದೆ. ಅದಕ್ಕಾಗಿ ಸ್ತೋತ್ರ. ಹೌದಪ್ಪ, ನೀವು ಕೊಟ್ಟಿರುವಂಥ ಸಮಯಕ್ಕೆ 1 ನಿಮಿಷ ಹೆಚ್ಚಾಗೋ, 1 ನಿಮಿಷ, 1 ಸೆಕೆಂಡ್ ಕೂಡ ಹೆಚ್ಚೋ ಕಡಿಮೆ ನಮ್ಮಿಂದ ಯಾರಿಂದನೂ ಜೀವಿಸೋಕ್ಕೆ ಸಾಧ್ಯ ಇಲ್ಲ. ಇದುವರೆಗೂ ಅವರನ್ನು ನೀವು ಸುಖವಾಗಿ, ಸಂತೋಷವಾಗಿ, ಅವ್ರು ಸುಖವಾಗಿ ನೀವು ಇಟ್ಟಿದ್ದೀರಾ. ಇದುವರೆಗೂ ಅವರಪ್ಪ ಇಷ್ಟೋ ಕಷ್ಟಪಟ್ಟರು, ಕೆಲವು ವರ್ಷಗಳಿಂದ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರು, ಅವ್ರನ್ನ ಜೀವಂತವಾಗಿ ಇಟ್ಟು ಶ್ವಾಸ ಕೊಟ್ಟಿರೋ ನಿಮ್ಮ ಕೃಪೆ. ಅದಕ್ಕಾಗಿ ಸ್ತೋತ್ರ. ಇವಾಗಲೂ ಸಹ ಅವರು ಆ ಜಾಗದಲ್ಲಿ ಇರಬೇಕಾದ್ರೆ ಅಪ್ಪ, ಅವರ ಮನಸ್ಸಿನಲ್ಲಿ ಮಾತನಾಡಿ ಅವ್ರಿಗೆ ಯಾವ ರೀತಿ ಆರೋಗ್ಯವನ್ನು ಕೊಟ್ಟು ನಿಮ್ಮ ನಾಮನ್ನು ಮಯಪಡಿಸ್ಬೇಕು ಅಂತ ನೀವಿದ್ದೀರೋ ಆ ರೀತಿ ಸಂಪೂರ್ಣವಾಗಿ ಒಂದು ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ನಿಮಗೋಸ್ಕರ ಸೇವೆ ಮಾಡಿದವರಲ್ಲಿ ನಾವೆಲ್ಲರೂ ಸೇವೆಗಳಲ್ಲಿ ತಪ್ಪು ಮಾಡುವಂಥ ಮನುಷ್ಯರೇ. ಪ್ರತಿಯೊಬ್ಬರು ನೀವೊಂದು ಕೆಲಸ ಕೊಟ್ಟಿದ್ದೆ, ನಾವೆಲ್ಲರೂ ಆ ಕೆಲಸದಲ್ಲಿ 100% ಇದ್ದೀವ ಅಂತ ನಮಗೆ ಗೊತ್ತಿಲ್ಲ. ಅದೇ ರೀತಿ ದೇವರು ಅವರು ಮಾಡಿರೋಂಥ ಸೇವೆಗಳಲ್ಲಿ ಯಾವುದೋ ಕೊರತೆ ಇದ್ದಿದ್ರೆ ಅವರನ್ನು ಶ್ರಮಿಸಿ, ನಮ್ಮನ್ನು ಶ್ರಮಿಸಿ. ಸಭೆಯಾಗಿ ನಾವು ಅವ್ರನ್ನಪ್ಪ, ಹೌದಪ್ಪ ಸ್ತೋತ್ರ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಅವರು ನಿಮಗೆ ವಿರೋಧವಾಗಿ ಯಾವುದೋ ತಪ್ಪುಗಳನ್ನು ಮಾಡಿದ್ರೆಪ್ಪ, ಹೌದಪ್ಪ ತಪ್ಪನ್ನು ಮಾಡಿದರೆ, ಅವರು ಕೊಟ್ಟಿರೋಂಥ ಕೆಲಸದಲ್ಲಿ ಏನಾದರೂ ಕೊರತೆ, ಎಲ್ಲರೂ ಕೊರತೆ ಮಾಡಿರ್ತೀವಿ, ಅದನ್ನು ಶ್ರಮಿಸಿ ಅವ್ರು ಮಾಡಿರೋಂಥ ಒಳ್ಳೆಯದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಅದಕ್ಕಾಗಿ ಸ್ತೋತ್ರಪ್ಪ. ಅವ್ರು ಎಷ್ಟು ನಿಮಗೋಸ್ಕರ ಸೇವೆಯನ್ನು ಮಾಡಿರ್ತಾರೆ, ಅವ್ರು ಇಷ್ಟು ವರ್ಷಗಳಲ್ಲಿ ನೀವು ಮಾಡಿರೋಂಥ ಸೇವೆಯನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಹೌದಪ್ಪ ಸ್ತೋತ್ರ. ಅವ್ರಿಗಪ್ಪ ನೀವು ಅವರ ಜೀವಮಾನ ಇರುವವರೆಗೂ ಅವರನ್ನು ಸಮಾಧಾನವಾಗೋ, ಹೌದಪ್ಪ ನಿಮ್ಮ ನಾಮದ ಮಹಿಮೆಗಾಗಿ ಅವಮಾನ ಆಗದೇ ಇರುವಂಥ ರೀತಿಯಲ್ಲಿ ನೀವು ಕಾಪಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರ. ದಾವೀದನ ಜೀವನದಲ್ಲಿ ಅಷ್ಟು ಕಷ್ಟಗಳು ಬಂದಿದ್ದರು ದೇವರೇ, ಅವನ ಕೊನೆಯಲ್ಲಿ ನೀವು ಅವ್ರನ್ನ ಕಾಪಾಡ್ತೀರಾ. ಹೌದಪ್ಪ ಸ್ತೋತ್ರ. ಅವನು ಸಾಯುವ ತನಕ ನೀವು ಅವ್ರ ಜೊತೆಯಲ್ಲಿ ಇರ್ತಾರೆ. ಸಮಾಧಾನವಾದ ಒಂದು ಸಾವನ್ನಪ್ಪ ನೀವು ದಾವೀದನಿಗೆ ಕೊಟ್ರಿ. ಅದೇ ರೀತಿಯಪ್ಪ ನಿಮ್ಮ ಸೇವಕರಿಗೆ ಈ ರೀತಿ ಕಷ್ಟದಲ್ಲಿ ಇರುವುದಲ್ಲ, ಅವರು ನೀವು ಸಮಾಧಾನವಾಗಿ ಒಂದು ಜೀವನವನ್ನು ಕೊಟ್ಟು ಅವ್ರನ್ನಪ್ಪ ನೀವು ಕಾಪಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಹೌದಪ್ಪ, ನಾವು ಯಾವಾಗಲೂ ಮಾತನಾಡುವಂಥ ರೀತಿಯಲ್ಲಿ ದೇವರ ನಮ್ಮ ಆರಂಭ ಮಾತ್ರ ಮುಖ್ಯ ಅಲ್ಲ, ನಮ್ಮ ಎಂಡು ಕೊನೆ ಯಾವ ರೀತಿ ಇದೆ ಅನ್ನೋದು ಸಹ ಮುಖ್ಯ. ನೀವಪ್ಪ ಅವರಪ್ಪ ಚೆನ್ನಾಗಿರುವಂಥ ರೀತಿಯಲ್ಲಿ ಅವ್ರನ್ನ ಒಳ್ಳೆ ಆರೋಗ್ಯವನ್ನು ಕೊಟ್ಟು ನಿಮ್ಮ ಪಾದದಲ್ಲಿ ನಿಮ್ಮ ಚಿತ್ತ ಯಾವಾಗಿದೆಯೋ ಅದುವರೆಗೂ ನಿಮಗೆ ಸೇವೆಗೆ ಅವ್ರಿಗೆ ಉಪಯೋಗ ಆಗೋದಕ್ಕೆ ನೀವು ಸಹಾಯ ಮಾಡಿ. ಇಲ್ಲಿರುವಂಥ ಪ್ರತಿಯೊಬ್ಬರಿಗೂ ಅಪ್ಪ ನೀವು ಜೊತೆ ಕೊಡಿಪ್ಪ. ಹೌದಪ್ಪ, ಈ ಸಭೆ ಬೆಳೆಯುವುದು ಯಾವಾಗ, ಯಾವ ರೀತಿ ಬೆಳಿಬೇಕು, ಎಲ್ಲವೂ ನಿಮ್ಮ ಕಾರ್ಯದಲ್ಲಿ ಒಪ್ಪಿಸ್ತಾ ಇದ್ದೀವಿ. ಸಭೆಯಾಗಿ ನಾವು ಒಂದು ಕೂಡುವಾಗ ನಿಮ್ಮ ನಾಮನಪ್ಪ ಪವಿತ್ರಾತ್ಮರು ಒಂದು ನಾಮದಲ್ಲಿ ನಾವೆಲ್ಲರೂ ಯೇಸು ಕ್ರಿಸ್ತ ನಾಮದಲ್ಲಿ ಸೇರುವಾಗ ಪ್ರತಿಯೊಬ್ಬರು ನೀವು ಜೊತೆಯನ್ನು ನಡೆಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೀವು ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ಎಲ್ಲವೂ ನಿಮ್ಮ ಹತ್ರ ಕೊಡ್ತಾ ಇದ್ದೀನಿ, ನೀವು ಜೊತೆಯನ್ನು ನಡೆಸ್ಕೊಡಿ.
ಕೊಡುವಂಥ ಕಾಣಿಕೆಗಳಾಗಿರಲಿ, ದಶಮ ಭಾಗ ಎಲ್ಲವನ್ನು ನೀವು ನೋಡಿರ್ತೀರ. ಸರಿ, ಅವ್ರಿಗೆಪ್ಪ ಕೊಡುವಂಥವ್ರ ಕೈಗಳನ್ನು ನೋಡುವಂಥ ದೇವರು ಅವರ ಮನಸ್ಸಿನ ತಕ್ಕ ಹಾಗೆ ಹೌದಪ್ಪ, ನೀವು ಸಂಪೂರ್ಣವಾಗಿ ಅವ್ರನ್ನ ಹಿಂತಿರುಗಿ ನೀವು ಹೆಚ್ಚಾಗಿ ಆಶ್ರಯಿಸೋದಕ್ಕಾಗಿ ಸ್ತೋತ್ರ. ಇಲ್ಲಿ ಬಿತ್ತನೆ ಮಾಡುವುದನ್ನು ಪರಲೋಕ ರಾಜ್ಯದಲ್ಲೂ ಇಲ್ಲೂ ಸಹ ಅದರ ಫಲವನ್ನು ಅವ್ರು ಅನುಭವಿಸೋದಕ್ಕೆ ಸಹಾಯ ಮಾಡಿ. ನೀವು ಹೇಳಿದಿರಲ್ಲ, ಒಂದು ವಿಷಯದಲ್ಲಿ ನಿಮ್ಮ ಮಕ್ಕಳನ್ನು ನೀವು ಕೊರತೆಯಲ್ಲಿ ಬಿಡುವುದಿಲ್ಲ. ತಂದೆ ಹತ್ರ ಹೋಗಿ ನೀವು ಹೌದಪ್ಪ ನನಗೆ ಮೀನು ಬೇಕಂದ್ರೆ ಅವ್ರು ಹಾವೋ ಕಲ್ಲೋ ಕೊಡೋದಿಲ್ಲ. ಹೌದಪ್ಪ, ಅದೇ ರೀತಿ ನಾವು ನಿಮ್ಮ ಹತ್ರ ಬಂದು ನಮ್ಮ ನೀಡ್ಸ್ಗೋಸ್ಕರ ಕೇಳ್ತೀವಿ. ಸರಿಯಾದ ಸಮಯದಲ್ಲಿ ನೀವು ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಈ ಜೊತೆ ಇದು ನಡೆಸ್ಕೊಡಿ. ಎಲ್ಲವನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವಂದಿದ್ದೀವಿ ತಂದೆಯೇ. ಆಮೇನ್ ಆಮೇನ್.